Hi, hello, everybody. Very good evening. So, this is Mahesh Patel, sir, ex-Unacademy educator of Karnataka PSC, and I have worked 5 to 6 years in Unacademy. So, today we are discussing about the class 6th science chapters. So, I think 12 chapters are there in 6th standard. We will see in the next slide. And also, I am a CBSE teacher. In this today's class, we will discuss the chapter 1. ದ ವಂಡರ್ಫುಲ್ ವರ್ಲ್ಡ್ ಆ್ಯಂಡ್ ವರ್ಲ್ಡ್ ಆಫ್ ಅ ಸೈನ್ಸ್. ಇದನ್ನು ನಾವು ಕನ್ನಡದಲ್ಲಿ ಏನಂತ ಕರಿತೀವಪ್ಪ ಅಂದರೆ ವಿಜ್ಞಾನದ ಅದ್ಭುತ ಜಗತ್ತು ಅಂತ ಕರಿತೀವಿ. ಓಕೆ, ಸೊ ನೋಡ್ರಿ, ಕ್ಲಾಸ್ 6 ಸೈನ್ಸ್ ಏನಾಗಿತ್ತಪ್ಪ ಅಂದರೆ ಕ್ಯೂರಿಯಾಸಿಟಿ ಅಂತ ಬುಕ್ ಬಂದಿದೆ. ಕ್ಲಾಸ್ 6 to 8 ಈಗ ಆಲ್ರೆಡಿ, ಸೊ ದೇ ಹ್ಯಾವ್ ಕೇಮ್ ಆಲ್ ದ ಕ್ಯೂರಿಯಾಸಿಟಿ ಬುಕ್ಸ್. ಇಟ್ ಈಸ್ ಅ ಅಪ್ಡೇಟೆಡ್ ನ್ಯೂ ಸಿಲೆಬಸ್. ಕ್ಲಾಸ್ 9th ಈಸ್ ಆಲ್ಸೋ ಚೇಂಜ್ಡ್ ದಿಸ್ ಇಯರ್ 2026, and in the coming year 10th also will change 2027. ಅದಕ್ಕೆ ಪಾಲಕರೆಲ್ಲರೂ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಫುಲ್ಲು ಗಾಬರಿ ಆಗ್ಬಿಟ್ಟಿದ್ದಾರೆ. ಏನಿದು ಚೇಂಜ್ ಆಗ್ಬಿಟ್ಟೈತಿ, ನಮ್ಮ ಮಕ್ಕಳು ಯಾವ ರೀತಿ ಕಲಿಬೇಕು. ಸೊ ಗ್ರಾಮೀಣ ಭಾಗದ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇದು ಬಹಳ ಟಫೆಸ್ಟ್ ಸಿಲೆಬಸ್. ಕೆಲವೊಂದಿಷ್ಟು CBSE ಕರಿಕ್ಯುಲಮನ್ನು ನಮ್ಮ ಮಕ್ಕಳಿಗೆ ಓದಿಸ್ಬೇಕಂತ ಇರ್ತೈತೆ, ಅವ್ರಿಗೆ ಆಗ್ತಿರಂಗಿಲ್ಲ. ಸೊ ಅಂಥ ವಿದ್ಯಾರ್ಥಿಗಳಿಗೆ ನಾನು ನಿಮಗೆ ಉಚಿತವಾಗಿರ್ತಕ್ಕಂಥ ಈ NCERT, CBSE ಮತ್ತು 2026 and 27 ಸಿಲೆಬಸ್ ಮತ್ತು ಈ ಒಂದು ಪಾಠಗಳು ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ UPSC ಆಗಿರ್ಬೋದು, ಆಮೇಲೆ TET ಆಗಿರ್ಬೋದು, CTT ಆಗಿರ್ಬೋದು, GPT ಆಗಿರ್ಬೋದು, ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ನಿಮ್ಗೆ ಅನುಕೂಲ ಆಗ್ತೈತಿ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಏನು ನೀವು CBSE ಶಾಲೆಯಲ್ಲಿ ಕಲಿತಾ ಇದ್ದೀರಿ, ಕರ್ನಾಟಕದಲ್ಲಿ ನೀವು ಕಲಿತಾ ಇದ್ದೀರಿ, ಸೊ ಬೇರೆ ಬೇರೆ ಕಡೆ ಕಲಿತಾ ಇದ್ದೀರಿ, ಎಲ್ಲರಿಗೂ ಕೂಡ ಈ ತರಗತಿಗಳು ಯೂಸ್ಫುಲ್ ಆಗ್ತವೆ. ಈ ಪಾಠವನ್ನು ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಕ್ಲಾಸ್ 6 to 9th ನಿಮಗೆ ಯೂಟ್ಯೂಬ್ ತರಗತಿಗಳನ್ನು ನಾನು ನಿಮಗೆ ಉಚಿತವಾಗಿ, ಸೊ ಯಾವಾಗ ಫ್ರೀ ಇರ್ತೀನಿ ನಿಮಗೆ ಮಾಡಿಕೊಡ್ತೀನಿ ಕ್ಲಾಸಸ್ಗಳನ್ನು. ಸೊ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ, ದಿಸ್ ಈಸ್ ಮಹೇಶ್ ಪಟೇಲ್ ಸರ್. ಐ ಆಮ್ ಎಕ್ಸ್ಪರ್ಟ್ ಇನ್ ಸೈನ್ಸ್, C and GK, and also have 10 years experience in teaching field, and I have got an Academy Best Starter Award in January 2021. Okay, and also our app is there, Nutan Academy, in the Play Store. You can download it, and the phone for the more information please WhatsApp message to this number 9620139001. Okay, ಸೊ ಕ್ಲಿಯರ್ ಆಯ್ತಾ ನಿಮ್ಗೆ? ಹಂಗಂದ್ರೆ ಎಸ್, ನೋಡ್ರಿ, ಕ್ಲಾಸ್ 6th ಅಲ್ಲಿ ಕ್ಯೂರಿಯಾಸಿಟಿ ಅಂತ ಬುಕ್ ಬಂದೈತಿ ಇವಾಗ. ಹೌದಾ, ಕುತೂಹಲ ಅಂತ ಕ್ಯೂರಿಯಾಸಿಟಿ. ಹೌದಾ, ಟೆಕ್ಸ್ಟ್ ಬುಕ್ ಆಫ್ ಎ ಸೈನ್ಸ್ ಕ್ಲಾಸ್ ಗ್ರೇಡ್ 6. 7th ಕೂಡ ಕ್ಯೂರಿಯಾಸಿಟಿ, 8th ಕೂಡ ಕ್ಯೂರಿಯಾಸಿಟಿ ಇದೆ. ಓಕೆ, ಅದರಲ್ಲಿ ಫಸ್ಟ್ ಚಾಪ್ಟರ್ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಈಗೆಲ್ಲ ಟೀಚರ್ಸ್ಗಳು ಕೂಡ ನೀವು ನೋಡಿರ್ತೀರಿ ಈಗಾಗಲೇ. ಸಾಕಷ್ಟು ಟೀಚರ್ಗಳು ಕೂಡ ಕೆಲವೊಂದಿಷ್ಟು ಗೊಂದಲ ಇರ್ತೈತಿ. ಸೊ ಯಾವ ಪುಸ್ತಕಗಳನ್ನು ನಾವು ಟೀಚ್ ಮಾಡಬೇಕು ನಮ್ಮ ಮಕ್ಕಳಿಗೆ ಅಂತೇಳಿ, ಸೊ ಅವರು ಕೂಡ ಈ ವಿಡಿಯೋಗಳನ್ನು ನೋಡ್ಬೋದು. ದ ವಂಡರ್ಫುಲ್ ಆಫ್ ಅ ವರ್ಲ್ಡ್ ಸೈನ್ಸ್ ಅಂತೇಳಿ ನಾವು ಇದನ್ನು ಕರಿತೀವಿ. ಹೌದಾ, ವಿಜ್ಞಾನದ ಕನ್ನಡದಲ್ಲಿ ಇದನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ವಿಜ್ಞಾನ ಮತ್ತು ಅದ್ಭುತ ಜಗತ್ತು ಅಂತೇಳಿ. ಹೌದಾ, ನೋಡಿ, ನಾವು ಅನ್ಅಕಾಡೆಮಿ ಕ್ಲಾಸಲ್ಲಿ ಈ ವರ್ಡನ್ನು ಯಾವಾಗಲೂ ಯೂಸ್ ಮಾಡ್ತಿದ್ದೆ ನಾನು, ಅದ್ಭುತ ಅದ್ಭುತ ಅಂತೇಳಿ. ಕೇಳ್ತಿದ್ರು ಅವಾಗ ಸ್ಟೂಡೆಂಟ್ಸ್, ಏನು ಸರ್ ನೀವು ಅದ್ಭುತ ಅಂತ ಭಾಳ ಯೂಸ್ ಮಾಡ್ತಿರಲ್ಲ. ನೋಡ್ರಿ, ಅಲ್ಲೇ ಬಂತೀಗಿದು. ಸೈನ್ಸ್ ಅನ್ನೋದೇ ಒಂದು ಅದ್ಭುತ. ಇದು ನಾವು ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನೀಟಾಗಿ ಅದನ್ನು ಪಾಠ ಮಾಡಬೇಕಾಗ್ತದೆ. ಓಕೆ, ನೋಡ್ರಿ, ಕ್ಲಾಸ್ 6th ಯಾರು ಹ್ಯಾಂಡಲ್ ಮಾಡ್ತಾ ಇದ್ದೀರಿ, ಸೊ ಎವ್ರಿಬಡಿ ಕ್ಯಾನ್ ಸೀನ್. ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ನೋಡ್ರಿ ಇಲ್ಲೇ ಟೆಕ್ಸ್ಟ್ ಬುಕ್ ಆಫ್ ಅ ಸೈನ್ಸ್ ಗ್ರೇಡ್ 6 ಅಲ್ಲಿ. ಸೊ ದ ಕಂಟೆಂಟ್ಸ್, ವಾಟ್ ಎವರ್ ಕಂಟೆಂಟ್ಸ್ ಇನ್ ದಿಸ್, ಸೊ ವಾಟ್ ಎವರ್ ದ ಟೋಟಲ್ ಚಾಪ್ಟರ್ಸ್ ಆರ್ ದೇರ್ ಇನ್ ದ ಟೆಕ್ಸ್ಟ್ ಬುಕ್ ಆಫ್ 6th ಸೈನ್ಸ್. ಓಕೆ, ದಿಸ್ ಈಸ್ ರೀಪ್ರಿಂಟೆಡ್ ಬುಕ್ 2026 and 27. ಇಲ್ಲಿದೆ ನೋಡ್ರಿ. ಇದು ನಾನು ಹೇಳ್ತಾ ಇರೋದು ನಿಮಗೆ 2026-27 ಪ್ರಿಂಟ್ ಆಗಿರ್ತಕ್ಕಂಥ ಒಂದು ಹೊಸ ಪುಸ್ತಕ. ಓಕೆ, ಫಸ್ಟ್ ಚಾಪ್ಟರ್ ಯಾವ್ದೈತಿ? ದ ವಂಡರ್ಫುಲ್ ಆಫ್ ವರ್ಲ್ಡ್ ಆಫ್ ಸೈನ್ಸ್. ಸೆಕೆಂಡ್ ಚಾಪ್ಟರ್ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್. ನೆಕ್ಸ್ಟ್ ಚಾಪ್ಟರ್ ಇಸ್ ಮೈಂಡ್ಫುಲ್ ಈಟಿಂಗ್, ಎ ಪಾತ್ ಟು ಹೆಲ್ದಿ ಬಾಡಿ, ಎಕ್ಸ್ಪ್ಲೋರಿಂಗ್ ಮ್ಯಾಗ್ನೆಟ್ಸ್, ಮೆಜರ್ಮೆಂಟ್ ಅಂಡ್ ಲೆಂತ್ ಅಂಡ್ ಮೋಷನ್, ಮಟೀರಿಯಲ್ಸ್ ಅರೌಂಡ್ ಅಸ್, ಟೆಂಪರೇಚರ್ ಅಂಡ್ ಮೆಜರ್ಮೆಂಟ್, a journey through states of matter, methods of separation, everyday life, living creatures, nature's treasures, and beyond the earth. So the total 12 chapters are there to the textbook of a science for a grade 6 for NCERT and CBSE syllabus. Okay, let's begin the first chapter today. We'll discuss about the world full of a world of a science today. Okay, ನೋಡ್ರಿ, ಬಹಳ ಈಸಿ ಆಗಿರ್ತಕ್ಕಂಥ ಚಾಪ್ಟರ್. ಕೆಲವೊಂದಿಷ್ಟು ಜನ ನೀವೇನು ಮಾಡಿರ್ತೀರಿ, ಕ್ವಶನ್ ಆನ್ಸರ್ಸ್ಗಳನ್ನು ಹೆಂಗೆ ನಾವು ಪ್ರಿಪೇರ್ ಮಾಡಬೇಕು. ಎಸ್, ಐ ಹ್ಯಾವ್ ಪ್ರಿಪೇರ್ಡ್ ಸಮ್ ಕ್ವಶನ್ಸ್ ಆಲ್ಸೋ. ಕೆಲವೊಂದು ವೆಬ್ಸೈಟ್ಸ್ಗಳನ್ನು ನಾನು ಕೂಡ ಪಿಕ್ ಮಾಡಿದ್ದೀನಿ. ಆ ಕ್ವಶನ್ ಆನ್ಸರ್ 1 marks ಕ್ವಶನ್ ಆನ್ಸರ್ಸು, 2 marks ಕ್ವಶನ್ ಆನ್ಸರ್ಸು, ಆಮೇಲೆ 3 mark ಕ್ವಶನ್ ಆನ್ಸರ್ಸು, ಆಮೇಲೆ 4 mark ಕ್ವಶನ್ ಆನ್ಸರ್ಸು. ಈ ಪಾಠ ಮುಗಿದ ಮೇಲೆ ಏನು ಸರ್ ಪ್ರಶ್ನೆನೇ ಕೊಟ್ಟಿಲ್ಲ ಅವರು. ವಿ ಹ್ಯಾಡ್ ಟು ಕ್ರಿಯೇಟ್ ದ ಕ್ವಶನ್ಸ್ ಆ್ಯಂಡ್ ವಿ ಹ್ಯಾಡ್ ಟು ಪ್ರಾಕ್ಟೀಸ್ ಟು ದ ಸ್ಟೂಡೆಂಟ್ಸ್. ಓಕೆ, ನೋಡ್ರಿ, ನಾವು ಅವುಗಳನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೈತಿ. ನೋಡೋಣ ಮತ್ತು ಲಾಸ್ಟಿಗೆ ನಾವು
ಈ ಪಾಠದಲ್ಲಿ ಬರೀ ಜನರಲ್ ಇದೆ, ಏನು ಸ್ಪೆಸಿಫಿಕ್ ಆಗಿ ಅವರು ಕೊಟ್ಟಿಲ್ಲ. ಇದರಲ್ಲಿ ನಮಗೆ ನೋಡ್ರಿ ಏನು ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ ಫಸ್ಟ್ ಬುಕ್ನೇ ನಾನು ಕಾಪಿ ಮಾಡಿ ಇಲ್ಲಿ ಹಾಕಿದ್ದೀನಿ ನಿಮಗೆ. ಆಸ್ ಎ ಹ್ಯೂಮನ್ ಬೀಯಿಂಗ್ಸ್ ವಿ ಹ್ಯಾವ್ ಆಲ್ವೇಸ್ ಬೀನ್ ಎ ಕ್ಯೂರಿಯಸ್. ನೋಡ್ರಿ ಯಾವಾಗಲೂ ಕೂಡ ಕ್ಯೂರಿಯಸ್ ಆಗಿರ್ಬೇಕಂತ ಹೇಳ್ತಾರೆ, ಕುತೂಹಲ ಆಗಿರ್ಬೇಕು. ವಿ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಅವರ್ ಸರೌಂಡಿಂಗ್ಸ್ ಆ್ಯಂಡ್ ಆಸ್ಕಿಂಗ್ ದ ಕ್ವಶನ್ಸ್. ಯಾವಾಗಲೂ ಕೂಡ ಮಕ್ಕಳಿಗೆ, ಸ್ಟೂಡೆಂಟ್ಸಿಗೆ, ಸೊ ಹೂ ಆರ್ ದ ಸ್ಟೂಡೆಂಟ್ಸ್ ಆಫ್ ಆಸ್ಕಿಂಗ್ ದ ಕ್ವಶನ್ಸ್ ಇನ್ ದ ಕ್ಲಾಸ್, ಹಿ ಈಸ್ ಅ ವೆರಿ ಗುಡ್ ಸ್ಟೂಡೆಂಟ್. ಹಂಗಂತೇಳಿ ಅವ ಮತ್ತೆ ಕಂಟಿನ್ಯೂಸ್ ಆಗಿ ಯಾವುದೋ ಕ್ವಶನ್ ಕೇಳ್ತಿರ್ತಾರೆ, ಮತ್ತೆ ಅಂಥವಲ್ಲ. ಸೊ ಸೈನ್ಸ್ ಮೀನ್ಸ್ ದ ಡಿಸ್ಕವರಿಂಗ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್ ಅರೌಂಡ್ ಯು ಇನ್ ದ ಪ್ರಿಪರೇಟರಿ ಸ್ಟೇಜ್ ಟು ದ ಸ್ಕೂಲ್. ನೋಡ್ರಿ ಅವಾಗಿನ ಕಾಲದಲ್ಲಿ ಸಣ್ಣ ಮಕ್ಕಳಿದ್ದಾಗ ಅವ್ರಿಗೆ ಯಾವ ವಿಚಾರಗಳು ಬರ್ತಿದ್ದು, ಅದೇ ರೀತಿ ಸೊ ಅಕಾರ್ಡಿಂಗ್ ಟು ದ 2026 ಆ್ಯಂಡ್ 27 ಸಿಲೆಬಸ್ ಪ್ರಿಪರೇಟರಿ ಸ್ಟೇಜ್ ಸ್ಕೂಲ್ ಆಫ್ ಲಿಂತಾನೆ ಅವ್ರಿಗೆ ಏನು ಮಾಡಬೇಕಂತೆ, ಎಕ್ಸ್ಪ್ಲೋರ್ ಮಾಡ್ತಕ್ಕಂಥದ್ದು, ಡಿಸ್ಕವರಿಂಗ್ ಮಾಡ್ತಕ್ಕಂಥದ್ದು, ಅದು ಎಲ್ಲವೂ ಪ್ರಸ್ತುತ ಪುಸ್ತಕಗಳಲ್ಲಿ ಕಡಿಮೆ ಆಗಿತ್ತಂತೆ. ಹಾಗಾಗಿ ಸೊ ಈ ವರ್ಷದಲ್ಲಿ ದ ವಂಡರ್ಫುಲ್ ಆಫ್ ಅ ವರ್ಲ್ಡ್ ಆಫ್ ಸೈನ್ಸ್ ಅಂತೇಳಿ ನಿಮಗೆ ಮೊದಲನೇ ಚಾಪ್ಟರ್ ಅಲ್ಲಿ ಅವರು ಕೊಟ್ಟಿದ್ದಾರೆ. ಲೆಟ್ಸ್ ವೆಲ್ಕಮ್ ಟು ದ ವಂಡರ್ಫುಲ್ ವರ್ಲ್ಡ್ ಆಫ್ ಅ ಸೈನ್ಸ್. ಸೊ ದೇ ಹ್ಯಾವ್ ಗಿವನ್ ವೆರಿ ಗುಡ್ ಡೆಫಿನೇಷನ್ ವಾಟ್ ಈಸ್ ಅ ಸೈನ್ಸ್. The science is a way of thinking, observing and doing things to understand the world we live and uncover the secret of the universe. Okay, science ಅನ್ನೋದು ಇಟ್ಸ್ ಅ ವೇ ಆಫ್, ಇದು ಒಂದು ಯಾವ ಹಾದಿಯಪ್ಪ ಅಂದ್ರೆ ಥಿಂಕ್ ಮಾಡ್ತಕ್ಕಂಥದ್ದು, ವಿಚಾರ ಮಾಡ್ತಕ್ಕಂಥದ್ದು, ಗಮನಿಸ್ತಕ್ಕಂಥದ್ದು, ಆ್ಯಂಡ್ ಡೂಯಿಂಗ್ ಥಿಂಗ್ಸ್ ಅಂಡರ್ ದ ವರ್ಲ್ಡ್, ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಸೊ ಕಲಿತಾ ನಾವು ಚಟುವಟಿಕೆಗಳನ್ನು ಅವುಗಳನ್ನು ಸೊ ಮಾಡ್ತಕ್ಕಂಥದ್ದು, ಜೀವಿಸ್ತಕ್ಕಂಥದ್ದು. ಇಟ್ಸ್ ಅ ಸೀಕ್ರೆಟ್ ಆಫ್ ದ ಯೂನಿವರ್ಸ್, ಜಗತ್ತಿನ ಒಂದು ರಹಸ್ಯ ಅಂತ ಹೇಳ್ತಾರೆ ಅವರು, ಜಗತ್ತಿನ ಒಂದು ರಹಸ್ಯ. ಅಂಡ್ ಆಲ್ಸೋ ಇಟ್ಸ್ ಅ ಬಿಗ್ ಅಡ್ವೆಂಚರ್ ವಿ ಆಸ್ ದ ಕ್ವಶನ್ಸ್. ಇದು ಒಂದು ಸಾಹಸ, ಕ್ವಶನ್ ಅನ್ನ, ಪ್ರಶ್ನಾರ್ಥಕಗಳನ್ನು ಕೇಳ್ತಕ್ಕಂಥ ಒಂದು ಸಾಹಸ. ಓಕೆ, ಅಂಡ್ ಆಲ್ಸೋ ಎಕ್ಸ್ಪ್ಲೋರ್ ದ ವರ್ಲ್ಡ್, ಜಗತ್ತನ್ನು ಎಕ್ಸ್ಪ್ಲೋರ್ ಮಾಡ್ತಕ್ಕಂಥ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ ದ ಥಿಂಗ್ಸ್ ವರ್ಕ್, ಯಾವ ರೀತಿ ವಸ್ತುಗಳು ಕೆಲಸ ಮಾಡ್ತಾ ಇದ್ದಾವೆ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಟು ಹ್ಯಾವ್ ದ ಕ್ಯೂರಿಯಾಸಿಟಿ, ಕುತೂಹಲ. ಮಕ್ಕಳಲ್ಲಿ ನಾವು ಕುತೂಹಲವನ್ನು ನಾವು ಬೆಳೆಸಬೇಕಾಗ್ತೈತಿ. ಸೊ ದ ಟೈಟಲ್ ಆಫ್ ಹಿಸ್ ಬುಕ್ ಕಮ್ಸ್ ಫ್ರಮ್ ಕ್ಯೂರಿಯಾಸಿಟಿ ಫಾರ್ ದಿಸ್ ರೀಸನ್. ಓಕೆ, ಸೊ ಹಿಯರ್ ಇದು ನಿಮಗೆ ಸ್ಟೂಡೆಂಟ್ಸ್ಗಳಿಗೆ ಇದನ್ನ ಪ್ರಶ್ನೆ ಕೊಡಬಹುದು ನೀವು. ವಾಟ್ ಈಸ್ ದ ಸೈನ್ಸ್ ಫಾರ್ ದ 2 marks or 1 marks ಕ್ವಶನ್. ಓಕೆ, ನೀವು 1 marks ಆದ್ರೂ ಕೊಡ್ರಿ ಅಥವಾ 2 marks ಆದ್ರೂ ಕೊಡ್ರಿ, ಬಿಕಾಸ್ ದೇ ಆರ್ ಇನ್ ದ 6th ಸ್ಟ್ಯಾಂಡರ್ಡ್. ವಾಟ್ ಈಸ್ ದ ಸೈನ್ಸ್, ಯು ಕ್ಯಾನ್ ಗಿವ್ ದ ಕ್ವಶನ್. ಲಾಸ್ಟಿಗೆ ಅವ್ರು ಬರೀಲಿ, ಪಾಠ ಆದ್ಮೇಲೆ ಬರೀಲಿ ಅವರು. ಸೈನ್ಸ್ ಇಸ್ ಅ ವೇ ಆಫ್ ಥಿಂಕಿಂಗ್, ಅಬ್ಸರ್ವಿಂಗ್ ಅಂಡ್ ಡೂಯಿಂಗ್ ಥಿಂಗ್ಸ್ ಟು ದ ಅಂಡರ್ಸ್ಟ್ಯಾಂಡ್ ವರ್ಲ್ಡ್ ವಿ ಲೈವ್ ಆ್ಯಂಡ್ ಅನ್ಕವರ್ ದ ಸೀಕ್ರೆಟ್ ಆಫ್ ದ ಯೂನಿವರ್ಸ್. ಬಾಹ್ಯಾಟ್ ಹಾಕ್ಸಕ್ಕೆ ಹೋಗ್ಬಿಡ್ರಿ ಅವ್ರಿಗೆ. ಸೊ ಡೋಂಟ್, ನೀವು ಈ ವಿದ್ಯಾರ್ಥಿಗಳು ಬಾಹ್ಯಾಟ್ ಹಾಕಕ್ಕೆ ಹೋಗ್ಬಿಡ್ರಿ. ಥಿಂಕಿಂಗ್, ವಿಚಾರ ಮಾಡೋದು, ಅಬ್ಸರ್ವ್, ನೋಡೋದು. ನೋಡ್ರಿ ಆ ಎಲೆ ಹೆಂಗೈತಿ, ಹಿಂಗ್ಯಾಕೆ ನಮಗೆ ನಿದ್ದೆ ಯಾಕೆ ಬರ್ತೈತಿ, ಊಟ ಆದ್ಮೇಲೆ ನಮ್ಗೆ ಯಾಕೆ ಜೀರ್ಣ ಆಗ್ತೈತಿ. ಸೊ ವಿ ಹ್ಯಾವ್ ಟು ಥಿಂಕ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಎ ಸೈನ್ಸ್. ಇದನ್ನೇ ನಾವು ಒಂದು ವಿಜ್ಞಾನ ಅಂತ ಕರಿತೀವಿ, ಹೌದಾ? ಕಣ್ಣಿಗೆ ಕಾಣ್ತಕ್ಕಂಥದ್ದು ವಿಜ್ಞಾನ. ಈಗ ರಾತ್ರಿ ಆಗಿರ್ತೈತಿ, ಬೆಳಗ್ಗೆ ಆಗ್ತೈತಕ್ಕ, ಅದು ವಿಜ್ಞಾನ. ಯಾಕೆ ಬೆಳಕಾಗ್ತೈತಿ? ಸೂರ್ಯ ಮುಳುಗ್ತಾನೆ, ಸೂರ್ಯ ಹುಟ್ಟತಾನೆ, ಎಲ್ಲಿ ಹುಟ್ಟತಾನೆ, ಯಾಕೆ ಹುಟ್ಟತಾನೆ? ದಿಸ್ ಈಸ್ ಆಸ್ಕಿಂಗ್ ಕ್ವಶನ್ಸ್. ಸೊ ದಿಸ್ ಈಸ್ ಆಲ್ ನಥಿಂಗ್ ಬಟ್ ಇಟ್ ಇಸ್ ಎ ಸೈನ್ಸ್. ಯು ಹ್ಯಾವ್ ಟು ಟೆಲ್ ದ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಟು ದ ಸ್ಟೂಡೆಂಟ್ಸ್. ಓಕೆ, ನೆಕ್ಸ್ಟ್ ನೋಡ್ರಿ. ಸೊ ದ ವೆದರ್, it is studying tiny grains of a sand, a massive mountains and a leaf of a grass, vast forest. ಸೊ ನೋಡ್ರಿ, ಸಾಕಷ್ಟು ಪಾಯಿಂಟ್ಗಳನ್ನು ಅವರು ಇಲ್ಲಿ ಸೊ ಹೇಳಿದ್ದಾರೆ. ಏನಪ್ಪ ಅಂದರೆ, ಸಣ್ಣ ಮರಳಿನ ಕಣಗಳ ರಚನೆಯನ್ನು ನಾವು ನೋಡಿರ್ತೀವಿ. ಓಕೆ, ಸೊ ಸ್ಟಿನಿ ಸ್ಯಾಂಡ್ಸ್ ಆಫ್ ಗ್ರೇನ್ಸ್ ಅಂಡ್ ಮ್ಯಾಸಿವ್ ಮೌಂಟೇನ್ಸ್. ನೋಡ್ರಿ, ಇಲ್ಲಿ ಅದ್ಭುತವಾಗಿರ್ತಕ್ಕಂತಹ ದೊಡ್ಡ ಪರ್ವತಗಳನ್ನು ಕೂಡ ನೀವು ನೋಡಿದ್ದೀರಿ. ಆಮೇಲೆ ವ್ಯಾಸ್ಟ್ ಫಾರೆಸ್ಟ್, ಅಮೆಜಾನ್ ಫಾರೆಸ್ಟ್ ಅಲ್ಲಿ ನೋಡ್ರಿ ಎಷ್ಟು ರಿಸರ್ಚ್ ಆರ್ಟಿಕಲ್ಸ್ಗಳು, ಎಷ್ಟು ಪ್ರಾಣಿಗಳು, ಎಷ್ಟು ಪಕ್ಷಿಗಳಲ್ಲೆಲ್ಲ ಕಾಡಲ್ಲಿ ಇರ್ತಾವ, ಎಲ್ಲವನ್ನು ಅಧ್ಯಯನ ಈಗ ಮಾಡ್ತಾ ಇರ್ತಾರೆ. ದೇರ್ ಈಸ್ ಆಲ್ವೇಸ್ ಸಮಥಿಂಗ್ ಎ ನ್ಯೂ ಎಕ್ಸೈಟಿಂಗ್ ಟು ಡಿಸ್ಕವರ್. ಹೊಸದನ್ನು ನಾವು ಅಲ್ಲಿ ಕಂಡುಹಿಡಬೇಕಾಗ್ತೈತಿ. ಹ್ಯಾವ್ ಯು ಎವರ್ ಲುಕ್ಡ್ ಅಪ್ ಎಟ್ ದ ನೈಟ್ ಸ್ಕೈ? ನೋಡ್ರಿ, ರಾತ್ರಿ ಆಕಾಶವನ್ನು ನೀವು ನೋಡಿದ್ದೀರಾ ಅಂತ ಕೇಳ್ತಾರೆ ಅವರು. ದ ವೈ ದ ಸ್ಟಾರ್ಸ್ ಆರ್ ಶೈನ್, ಯಾಕೆ ಸ್ಟಾರ್ಸ್ಗಳು ಹೊಳಿತಾವೆ, ಯಾಕೆ ಗ್ರಹಗಳು ಹೊಳೆಯಂಗಿಲ್ಲ? ನೋಡ್ರಿ, ಫ್ಲವರ್ಸ್ ವಿಲ್ ಬ್ಲೂಮ್, ಯಾಕೆ ಹೂಗಳು ಅರಳುತ್ತವೆ? ನೋಡ್ರಿ ಎಷ್ಟು ಚಂದ ಕ್ವಶನ್. ಇಟ್ ಇಸ್ ಅ ವಂಡರ್ಡ್ ಹೌ ಇಟ್ ನೌಸ್ ದ ವ್ಯಾನ್ ಇಟ್ ಟು ಓಪನ್. ಮೈಂಡ್ ಅನ್ನು ನಾವು ಓಪನ್ ಮಾಡಬೇಕಾಗ್ತೈತಿ. ದೀಸ್ ಆರ್ ಜಸ್ಟ್ ಎ ಫ್ಯೂ ಆಫ್ ಮೆನಿ ಮಿಸ್ಟ್ರೀಸ್ ದಟ್ ಹೆಲ್ಪ್ ಅ ಸೈನ್ಸ್ ಹೆಲ್ಪ್ಸ್ ಟು ದ ಅನ್ರಾವಲ್. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೂರ್ಯ, ಇದು ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಪರ್ವತಗಳಾಗಿರ್ಬೋದು, ಸಣ್ಣ ಕಲ್ಲಿನ ಮರಗಳಾಗಿರ್ಬೋದು, ಸಣ್ಣ ಮರಳಿನ ಕಣಗಳಾಗಿರ್ಬೋದು, ಇವೆಲ್ಲವನ್ನ ಸೊ ಮೆನಿ ಮಿಸ್ಟ್ರೀಸ್, ಸೊ ರಹಸ್ಯಗಳನ್ನು ವಿಜ್ಞಾನ ಏನಾಗ್ತೈತಪ್ಪ ಅಂದರೆ ಬ್ರಹ್ಮಾಂಡದ ರಹಸ್ಯಗಳನ್ನು ಬಹಿರಂಗಪಡಿಸ್ತೈತಿ. ಓಕೆ, ಯೋಚಿಸ್ತಕ್ಕಂಥ ಮಾರ್ಗವನ್ನು ಹುಡುಕ್ತೈತಿ. ಸೊ ದಿಸ್ ಇಸ್ ಮೋಸ್ಟ್ ವಂಡರ್ಫುಲ್ ಥಿಂಗ್ ಅಬೌಟ್ ದ ಸೈನ್ಸ್ ಇಸ್ ದಟ್ ಎವ್ರಿವೇರ್, ಎಲ್ಲ ಕಡೆ ಅದು ಇರ್ತೈತಿ. ಫ್ರಮ್ ಡೆಪ್ಸ್ ಆಫ್ ದ ಓಷಿಯನ್, ನೋಡ್ರಿ ಓಷಿಯನ್ ಕೆಳಗಡೆ ಆ ಒಂದು
ಸಾಗರ ಸಮುದ್ರದ ಕೆಳಗಡೆಯಿಂದ ವ್ಯಾಸ್ಟ್ನೆಸ್ ಆಫ್ ಔಟರ್ ಸ್ಪೇಸ್, ಹೊರಗಡೆ ಇರತಕ್ಕಂತಹ ಆಕಾಶದ ಎತ್ತರಕ್ಕೂ ಕೂಡ ಇದೆ. ಫ್ರಮ್ ವಾಟ್ ಈಸ್ ಕುಕ್ಕಿಂಗ್ ಇನ್ ದ ಕಿಚನ್, ಕುಕ್ಕಿಂಗ್ ನೀವು ಅಡಿಗೆ ಮನೆಯಲ್ಲಿ ಮಾಡೋದಕ್ಕಿಂತ, ಟು ವಾಟ್ ಈಸ್ ಹ್ಯಾಪನಿಂಗ್ ಆನ್ ದ ಪ್ಲೇ ಗ್ರೌಂಡ್, ಅಡಿಗೆ ಮನೆ ಅಂತ ಪ್ಲೇ ಗ್ರೌಂಡಿಗೆ, ಓಕೆ, ಅಡಿಗೆ ಮಾಡ್ತಾ ಇರ್ತೀರಿ ನೀವು, ಪ್ಲೇ ಗ್ರೌಂಡಲ್ಲಿ ಆಟ ಆಡ್ತಿರ್ತೀರ, ಅಲ್ಲಿವರೆಗೂ ಕೂಡ ಈಗ ಇದು ಸೈನ್ಸ್ ಹಬ್ ಇದೆ. Some of the most ground-breaking discoveries have often come from the unexpected places. ನೋಡ್ರಿ, ಹಲವಾರು ಡಿಸ್ಕವರೀಸು ಬೇರೆ ಬೇರೆ ಕಡೆಯಿಂದ ಬರ್ತೈತಿ. ನೋಡ್ರಿ, ಅವಾಗ ಆಲ್ಬರ್ಟ್ ಐನ್ಸ್ಟೈನ್ ಅವರು ಅದನ್ನು ಕಂಡುಹಿಡಿದ್ರು, ಸರ್ ಐಸಾಕ್ ನ್ಯೂಟನ್ ಅವರು ಅದನ್ನು ಕಂಡುಹಿಡಿದ್ರು, ನಮ್ಮ ಭಾರತ ದೇಶವರು ಇದನ್ನು ಕಂಡುಹಿಡಿದ್ರು, ಇವ್ರಿಗೆ ನೊಬೆಲ್ ಪ್ರೈಸ್ ಬಂದಿದೆ, ಅಮೆರಿಕದವ್ರಿಗೆ ನೊಬೆಲ್ ಪ್ರೈಸ್ ಇದೆ. ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸ್ ಯಾವಾಗ ಏನು ಬರುತ್ತೋ ಗೊತ್ತಿಲ್ಲ. ಓಕೆ, IIT-ದಿಂದ ಈ ಒಂದು ಮಗು ಈ ಒಂದು ಸೋಲಾರ್ ಸಿಸ್ಟಮ್ ಅನ್ನ ಕಂಡುಹಿಡಿದ್ರು, ಡ್ರೋನ್ ಅನ್ನ ಕಂಡುಹಿಡಿದ್ರು. Whatever we know, we don't know where the places are there, unexpected places. Okay, next, the science is like a giant and unending jigsaw puzzle ಅಂತ ಹೇಳ್ತಾರೆ. ಓಕೆ, ನೋಡ್ರಿ, ಜಿಗ್ಜಾ ಪಜಲ್ ಅಂದ್ರೆ ಇದು ಒಂದು ಒಗಟು ಅಂತ ಹೇಳ್ತಾರೆ ಅವರು, ಹೌದಾ? ಸೊ ಇದು ಒಂದು ಒಗಟು, ದೈತ್ಯವಾಗಿರ್ತಕ್ಕಂತಹ ಒಂದು ಒಗಟು ಅಂತ ಹೇಳ್ತಾರೆ. ಇಟ್ ಇಸ್ ಅ ಗೇಂಟ್, ದೈತ್ಯವಾಗಿರ್ತಕ್ಕಂಥ, ಹೌದು, ಎಸ್, ಇಟ್ಸ್ ಅ ಒಗಟು, ಇಟ್ ಇಸ್ ಅ ಪಜಲ್. You know the best thing about this puzzle? There is no limit to what we can discover. Rather, limit ಇರಂಗಿಲ್ಲ, ಏನು ಡಿಸ್ಕವರ್ ಮಾಡ್ತೀವಿ ಏನಿಲ್ಲ. ಸೊ ಇಟ್ ಈಸ್ ಎ ನಾಲೆಜ್ ಟು ಲೀಡ್ಸ್ ಟು ದ ಮೋರ್ ಕ್ವಶನ್ಸ್. ಇಟ್ ವಿಲ್ ಗಿವ್ ದ ಮೋರ್ ಪ್ರಶ್ನೆಗಳನ್ನು ನಾವು ಜಾಸ್ತಿ ಕೇಳ್ತೀವಿ. ವಿ ಫೈಂಡ್ ಔಟ್. ಸೊ ದಿ ಪೀಸ್ ಆಫ್ ದಿಸ್ ಪಜಲ್ ಹ್ಯಾಸ್ ಬೀನ್ ಪುಟ್ ದ ರಾಂಗ್ ಪ್ಲೇಸ್ and needs to be moved. New discoveries often change our understand the world. ನೋಡ್ರಿ, ಜಗತ್ತನ್ನು ನಾವು ಹೊಸದರ ಮೂಲಕ ನಾವು ಅಳೆಯುತ್ತೇವೆ. ಯಾವುದು ಹೊಸ ಡಿಸ್ಕವರಿ ಬರ್ತೈತೆ ಅದನ್ನು ಆ್ಯಡ್ ಮಾಡ್ಕೋವಂಥ ವಿಜ್ಞಾನದಲ್ಲಿ ನಾವು ಹೋಗ್ತಿರ್ತೇವೆ. ಅದಕ್ಕೆ ಇದು ಒಂದು ಏನು ಹೇಳ್ತಾರಪ್ಪ ಅಂದರೆ, ಸೈನ್ಸ್ ಅನ್ನೋದು ಇದು ಒಂದು ದೈತ್ಯ ಮತ್ತು ಅಂತ್ಯವಿಲ್ಲದ ಒಂದು ಒಗಟು. ಓಕೆ, ಸೊ ಕನ್ನಡದಲ್ಲಿ ಹೇಳ್ತಿರ್ತಾರಲ್ಲಿ ಒಗಟು ಯಾವ ರೀತಿ ಹೇಳ್ತಿರ್ತಾರೆ, ಇಟ್ಸ್ ಲೈಕ್ ಎ ಪಜಲ್. Okay, so it's a happiness, it will give everything. As you go through this book, you will encounter the interesting ideas, do some thought provoking experiments. ನೋಡ್ರಿ, ಪ್ರಯೋಗಗಳನ್ನು ಮಾಡಬೇಕಾಗ್ತೈತಿ, ಇಂಟ್ರೆಸ್ಟ್ ತೋರಿಸ್ಬೇಕಾಗ್ತೈತಿ ಕಾನ್ಸೆಪ್ಟ್ಗಳ ಮೇಲೆ, ನಿಮ್ಮ ಓನ್ ಐಡಿಯಾಗಳನ್ನು ಹುಡುಕ್ಬೇಕಾಗ್ತೈತಿ. ಆ್ಯಂಡ್ ಡೈಲಿ ಲೈಫ್ಸ್ ಯೂಸ್ಫುಲ್ ಇನ್ ಅವರ್ ಡೈಲಿ ಲೈಫ್ಸ್ ಫೈಂಡ್. ನೋಡ್ರಿ, ಪ್ರತಿಯೊಂದು ಜೀವನದಲ್ಲಿ ಪ್ರತಿ ದಿವಸನೂ ಕೂಡ ನಾವು ಹುಡುಕ್ಬೇಕಾಗ್ತೈತಿ, ವಾಟ್ ಎವರ್ ದ ಯೂಸ್ಫುಲ್ ಥಿಂಗ್ಸ್ ವಿ ಆರ್ ಡೂಯಿಂಗ್ ಇನ್ ಅವರ್ ಲೈಫ್ಸ್. And guess what happens as we discover more than more? We start realizing that these ideas are all connected. ಇವೆಲ್ಲ ಐಡಿಯಾಗಳು ಕನೆಕ್ಟ್ ಆಗಿರ್ತವೆ. ಸೊ ನೋಡ್ರಿ, ನೀವೇನೇನು ಐಡಿಯಾಗಳನ್ನು ಹುಡುಕ್ತೀರಿ, ಸೊ ವಿದ್ಯಾರ್ಥಿಗಳು ಇದ್ದಾಗಲೇ ನೀವು ಹುಡುಕ್ಬೇಕು, ಏನೇನು ಒಟ್ಟು ಕ್ವಶನರಿ ಹಾಕೋಬೇಕು. ಬಿಕಾಸ್ ವಿ ನೋ ದ ಸಪೋರ್ಟ್ ಆಫ್ ಲೈಫ್, ವಿ ಆರ್ ಲಿವಿಂಗ್ ಇನ್ ದ ಪ್ಲಾನೆಟ್ ಆಫ್ ದ ಅರ್ತ್. ಸೊ ಇಟ್ಸ್ ಅಮೇಝಿಂಗ್ ಅವರ್ ಪ್ಲಾನೆಟ್ ಅರ್ತ್, ದ ಲೈಫ್ ಆನ್ ದ ಅರ್ತ್, ಓನ್ಲಿ ಇನ್ ದ ಪ್ಲಾನೆಟ್ ಅರ್ತ್. ನೋಡ್ರಿ, ಕೇವಲ ಜೀವ ಇರ್ತಕ್ಕಂಥ ಒಂದು ಗ್ರಹ ಯಾವುದಾದ್ರೂ ಇದ್ರೆ ಅದೇ ನಿಮ್ಮೆಲ್ಲರ ಭೂಮಿ, ಬೇರೆ ಕಡೆ ಎಲ್ಲೂ ಇಲ್ಲ. ಅದಕ್ಕೆ ಜೀವ ಇರುವ ಕಾರಣ, ನೀರು ಇರುವ ಕಾರಣ, ಎಲ್ಲ ಇರೋದು ಕಾರಣ, ಆಕ್ಸಿಜನ್ ಇರುವ ಕಾರಣ, ಎಲ್ಲ ಇರುವ ಕಾರಣ ನಮ್ಮ ಭೂಮಿ ಎಂಬ ಗ್ರಹದಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳು ಇದ್ದಾವೆ. ಪ್ಲಾಂಟ್ಸ್ ಆರ್ ಅನಿಮಲ್ಸ್ ಆರ್ ಪ್ರೆಸೆಂಟ್ಸ್, ವೆರೈಟಿ ಆಫ್ ದ ಲೈಫ್ ಆನ್ ದ ಅರ್ತ್. And also you might have seen a grow into plant, the seeds are grow into plant. ನೋಡ್ರಿ, ಬೀಜಗಳು ಮೊಳಕೆ ಹೊಡೆದು ಸಸ್ಯಗಳಾಗ್ತೈತಿ. ದಿಸ್ ಇಸ್ ಅ ಸೈನ್ಸ್. ಕ್ಯಾಟರ್ಪಿಲ್ಲರ್ ಟ್ರಾನ್ಸ್ಫಾರ್ಮ್ ಇಂಟು ದ ಬ್ಯೂಟಿಫುಲ್ ಬಟರ್ಫ್ಲೈ. ನೋಡ್ರಿ, ಕ್ಯಾಟರ್ಪಿಲ್ಲರ್ ಅಂದರೆ, ಸೊ ನಾವು ಚಿಟ್ಟೆ ಅಂತ ಕರಿತೀವಿ. ನೋಡ್ರಿ, ಚಿಟ್ಟೆ ಯಾವ ರೀತಿ ಲಾರ್ವಾ ಇದ್ದಿದ್ದು ಚಿಟ್ಟೆಯಾಗಿ ಕನ್ವರ್ಟ್ ಆಗ್ತೈತಿ. ಸೊ ದಿಸ್ ಇಸ್ ಅ ವೆರಿ, ಮರಿ ಹುಳು ಏನಾಗ್ತೈತಿ, ಸುಂದರವಾಗಿರ್ತಕ್ಕಂತಹ ಒಂದು ಚಿಟ್ಟೆಯಾಗಿ ಬದಲಾವಣೆ ಆಗ್ತೈತಿ. ಹಲವಾರು ಸಸ್ಯಗಳು ಅದಾವೆ ಜಗತ್ತಿನಲ್ಲಿ, ಭೂಮಿಯಲ್ಲಿ ಹಲವಾರು ಪ್ರಾಣಿಗಳಿದ್ದಾವೆ. ಹೌದಾ, ಬೀಜ ಇದ್ದಿದ್ದು ಆಗೈತಿ, ಮೊಳಕೆ ಆಗೈತಿ. ಯಾಕೆ ಬೀಜ ಇದ್ದಿದ್ದು ಮೊಳಕೆ ಆಯಿತು, ಲಾರ್ವಾ ಇದ್ದಿದ್ದು ಸುಂದರ ಚಿಟ್ಟೆ ಯಾಕಾಯಿತು, ವಾಟ್ ಆರ್ ದ ಪ್ರೊಸೆಸ್ ಅಂಡರ್ ದಿಸ್? ನೋಡ್ರಿ, ಸೊ ದೀಸ್ ಆಲ್ ವಿ ಸ್ಟಡಿ ಇನ್ ದಿ ಕ್ಯೂರಿಯಾಸಿಟಿ ಬುಕ್ಸ್. ಈಗೇನು 6th 8th ಚೇಂಜ್ ಆಗಿದೆಯಲ್ಲ, ಅದಕ್ಕೆ 8th 7th 9th 10th ಕ್ಲಾಸ್ 6th ಬುಕ್ಕು. ಇಟ್ಸ್ ಅ ವೆರಿ 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 ಬೇಸಿಕ್ ಅಂತಲೇ ಹೇಳ್ಬೋದು. ಡೋಂಟ್ ಕೇರ್ಲೆಸ್ ದ 6th ಕ್ಲಾಸ್ ಬುಕ್, ಆಲ್ ಚಾಪ್ಟರ್ಸ್. ಹೌದಾ? ನೋಡ್ರಿ, ನೆಕ್ಸ್ಟ್, ಆ್ಯಂಡ್ ಆಲ್ಸೋ ಆಫ್ ಕೋರ್ಸ್ ಟು ಗ್ರೋ ವಿ ನೀಡ್ ಟು ಫುಡ್ ಈಟ್. ಎಸ್, ನೀವು ಹೊಟ್ಟೆ ಸ್ಥಿತಿ ಊಟ ಮಾಡ್ತೀರಿ ಎಲ್ಲರೂ. ಓಕೆ, ಎಸ್ಪೆಷಲಿ ಇನ್ ದ ಲಾರ್ಜ್ ಡೈವರ್ಸ್ ಕಂಟ್ರಿ ಲೈಕ್ ಇಂಡಿಯಾ. ನಮ್ಮದಾಗ ಗೊತ್ತೈತೆ, ನಮ್ಮ ಮಂದಿ ಇಂಡಿಯಾದಾಗ, ಭಾರತ ದೇಶದೊಳಗೆ ಹೆಂಗೆ ಫುಡ್ ಈಸ್ ಆಲ್ಸೋ ವೆರಿ ಫ್ಯಾಸಿನೇಟಿಂಗ್. ನಂಗೆ ಇದೇ ಬೇಕು, ಪಿಜ್ಜಾನೇ ಬೇಕು, ಬದ್ನಿಕಾಯಿ ಬೊಂಡನೇ ಬೇಕು, ನೋಡ್ರಿ ಪಲಾವೇ ಬೇಕು, ದೋಸೆ ಬೇಕು. ಸೊ ವಿ ಆರ್ ಈಟಿಂಗ್ ದ ಟೇಸ್ಟಿ ಡಿಶಸ್ ಇನ್ ಅವರ್ ಇಂಡಿಯಾ. ಸೊ ವಾಟ್ ಆರ್ ದೇ ಮೇಡ್ ಆಫ್? ಹೌ ಡು ವಿ ಫೈಂಡ್ ಔಟ್? ಅದರಲ್ಲಿ ಏನು ಹಾಕಿರ್ತಾರೆ? ವಾಟ್ ಆರ್ ದ ಇಂಗ್ರೀಡಿಯೆಂಟ್ಸ್ ಇಸ್ ದೇರ್?
Okay, so this is all the science. We're exploring the new items and new food items. It is also food industry, food agriculture industries in science industry, in the science department. Okay, along with the food we need to water to survive. ನೋಡ್ರಿ ವಾಟರ್ ಹಳ್ಳಿಗಳಲ್ಲಿ ಯಾವ ರೀತಿ ಈಗ ಸ್ಕೇರ್ಸಿಟಿ ಆಗ್ತೈತಿ ಅಂತೇಳಿ, ವಾಟರ್ನು ಕೂಡ ನಮ್ಮ ಸೈನ್ಸ್ ಚಾಪ್ಟರಲ್ಲಿ ಒಂದು ವಾಟರ್ ಚಾಪ್ಟರ್ನೇ ಇದೆ. ಹೌದಾ, ಈಗ ಫಾರ್ ಎಕ್ಸಾಂಪಲ್ ನೀರು ನೀವು ಸ್ವಲ್ಪ ಹೊತ್ತು ಕೋಲ್ಡ್ ಆದ್ರಪ್ಪ ಅಂದ್ರೆ ಫ್ರಿಜ್ ಒಳಗೆ ಇಟ್ಟರೆ ಏನಾಗ್ಬಿಡ್ತೈತೆ, ಅದು ಕೋಲ್ಡ್ ಆಗ್ತೈತಿ, ಐಸ್ ಆಗ್ತೈತಿ. ಯಾಕೆ ಐಸ್ ಆಗ್ತೈತಿ ನೆಕ್ಸ್ಟ್ ಹೊಸ ಚಾಪ್ಟರ್ಲಿ ನೀವು ಕಲಿತೀರದನ್ನ. ಓಕೆ, ಐಸ್ ವೆನ್ ವಿ ಕೂಲ್ ಇಟ್ ಬಾಯ್ಲ್ಸ್ ಅಂಡ್ ಬಿಕಮ್ ಸ್ಟೀಮ್. ಅದೇ ನೀವು ವಾಟರ್ ನೀವು ಹೀಟ್ ಮಾಡಿದ್ರಪ್ಪ ಅಂದ್ರೆ ಸೊ ಅದು ವಾಟರು ಕುದ್ದು ಏನಾಗ್ಬಿಡ್ತೈತಿ, ಮೇಲೆ ವೇಪರೈಸೇಷನ್ ಹೋಗ್ತೈತಿ. ಯಾಕೆ? ಅದೇ ಮತ್ತೆ ಹೊಳೆ ಮಳೆಯಾಗಿ ಬರ್ತೈತಿ. ಯಾಕೆ? ಸೊ ದಿಸ್ ಈಸ್ ಅವರ್ ಕ್ವೆಶನ್. So these are all the things we will study in the 7th and 8th and 9th and 10th standard books. Okay, so hot and cold, warm water in the winter, why? So these are all the process we can study in the 8th and so 9th and 10th standard. And also then again there are many different things around us, the paper we write and the metal key and the plastic ruler. Many things are there, different things. Now ಕೀಲಿಕೈ ಆಗಿರ್ಬೋದು, ಪೇಪರ್ ಒಳಗೆ ಬರಿತೀವಿ, ಪ್ಲಾಸ್ಟಿಕ್ ರೂಲರ್ ಆ್ಯಂಡ್ ರಬ್ಬರ್ ಎರೇಸರ್. ನೋಡ್ರಿ ನಾವು ಎರೇಸರನ್ನು ಯೂಸ್ ಮಾಡಿದ್ರಪ್ಪ ಅಂದ್ರೆ ನಾವು ನೋಡ್ರಿ ಫಾರ್ ಎಕ್ಸಾಂಪಲ್ ಈಗ ಎರೇಸರ್ ಐತಿ, ನಾವು ಇಲ್ಲಿ ಬರ್ದಿದ್ದ ನೋಡ್ರಿ ಇಲ್ಲಿ ಬರ್ದಿದ್ದೆಲ್ಲ ಅಳಿಸ್ಬಿಡ್ತೈತಿ. ಮ್ಯಾಗ್ನೆಟ್ ದಟ್ ಕೀಪ್ಸ್ ದ ಬಾಕ್ಸ್ ಕ್ಲೋಸ್ಡ್. ಯಾವುದೇ ಒಂದು ಬಾಕ್ಸನ್ನು ಮ್ಯಾಗ್ನೆಟ್ ಏನು ಮಾಡ್ತೈತಿ, ಕ್ಲೋಸ್ ಮಾಡ್ತೈತಿ. ಓಕೆ, ಸೊ ವಾಟ್ ಆರ್ ದೇ ಮೇಡ್ ಆಫ್? ಹಂಗಾರೆ ಇದರಲ್ಲಿ ಏನಿದೆ? ಕಪ್ ವಿ ಡ್ರಿಂಕ್ ದ ಮಿಲ್ಕ್, ಇನ್ ಸೋ ಮೆನಿ ಅದರ್ ಥಿಂಗ್ಸ್. ವಾಟ್ ಆರ್ ದೇ ಮೇಡ್ ಆಫ್? ಹಂಗಾರೆ ಅಯಸ್ಕಾಂತ ಎದರ್ಲಿಂತ ಆಗೈತಿ, ಮೆಟಲ್ ಎದರ್ಲಿಂತ ಆಗೈತಿ, ಪ್ಲಾಸ್ಟಿಕ್ ಆಗಿರ್ಬೋದು, ರಬ್ಬರ್ ಆಗೋದು ಎದರ್ಲಿಂತ ಆಗೈತಿ. ವಾಟ್ ಆರ್ ದೇ ಮೇಡ್ ಆಫ್? ಆರ್ ದೇ ಮೇಡ್ ಆಫ್ ಡಿಫ್ರೆಂಟ್ ಮಟೀರಿಯಲ್ಸ್? ಎಸ್, ಒಬ್ವಿಯಸ್ಲಿ. ಹೌ ಡು ವಿ ಸಪ್ರೇಟ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಫ್ರಮ್ ಒನ್ ಎನದರ್? ನಾವು ಯಾವ ರೀತಿ ಇವುಗಳನ್ನ ಸಪ್ರೇಟ್ ಮಾಡಬೇಕು ನೋಡ್ರಿ. ಸೊ ಮೆಟಲ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ರಬ್ಬರ್ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಕಲಿತೀವಿ ನೆಕ್ಸ್ಟ್ ಅಲ್ಲಿ. ಮೆಟಲ್ಸ್ ಅಂದ್ರೆ ಕಂಡಕ್ಟರ್ಸ್, ರಬ್ಬರ್ ಅಂದ್ರೆ ಇನ್ಸುಲೇಟರ್ಸ್. ಈಗ ಮೆಟಲ್ ಅಲ್ಲಿ ವಿದ್ಯುತ್ ಬಹಳ ಹರಿತೈತಿ, ಅವುಗಳನ್ನು ನಾವು ಕಂಡಕ್ಟರ್ಸ್ ಅಂತ ಕರಿತೀವಿ, ವಾಹಕಗಳು ಅಂತ ಕರಿತೀವಿ. ರಬ್ಬರ್ ಅದು ಕರೆಂಟ್ ಹೊಡೆಯಂಗಿಲ್ಲ, ಅದರಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇರ್ತೈತಿ. ಇಟ್ ವಿಲ್ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಕಂಡಕ್ಟನ್ಸ್. ಅವುಗಳನ್ನ ನಾವು ಇನ್ಸುಲೇಟರ್, ಅವಾಹಕಗಳು ಅಂತ ಕರಿತೀವಿ. ಎದರ್ಲಿಂತ್ರ ಮಾಡಲ್ಪಟ್ಟಿವೆ ನೋಡ್ರಿ, ಎಷ್ಟು ಚಂದ. ದೇ ಹ್ಯಾವ್ ಗಿವನ್ ವೆರಿ ವೆಲ್ ಥಿಂಕಿಂಗ್ ಇನ್ ಅವರ್ ನ್ಯೂ ಸೈಂಟಿಫಿಕ್ ಬುಕ್ಸ್ ಆಫ್ ಅ ಕ್ಯೂರಿಯಾಸಿಟಿ. ಓಕೆ, ಕ್ವಶನ್ ಅನ್ನು ಹಾಕೋಬೇಕು ನೀವು ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು. ಕ್ವಶನ್ ರೈಸ್ ಅನ್ನು ನೀವು ಮಾಡೋದನ್ನು ಕಲಿಬೇಕು. ಯಾಕೆ, ಎಂತು, ಏನು. ಹೌದಾ? So now next we will almost understanding the list of questions about everything on the earth. We further explore this book and why limit our questions. Okay, why limit our questions to the earth alone? We can ask the questions on the beyond the sun, moon and the millions of stars shine in the sky. ನಾವು ಯಾಕೆ ರಿಸ್ಟ್ರಿಕ್ಷನ್ ಆಗಮ್ಮ, ಭೂಮಿಗೆ ಯಾಕೆ ನಾವು ಸೀಮಿತ ಆಗಮ್ಮ? ಹೋಗ ಮೇಲೆ ನೋಡ್ರಿ, ಈಗ ಕಳಿಸಿದಾರ, ನೌಕೆಗಳನ್ನ ಕಳಿಸಿದಾರ ಚಂದ್ರನಲ್ಲಿ. ಮೊನ್ನೆ ಚಂದ್ರಯಾನ 3 ಮುಗಿತಿ, ಮತ್ತೆ 4 ಸ್ಟಾರ್ಟ್ ಆಗೈತಿ. ಯಾವ್ದು ದಕ್ಷಿಣ ಧ್ರುವಕ್ಕೆ ಹೋಗ್ಯಾರಿ, ಬಿಡಂಗಿಲ್ಲ. ಸೋಲಾರ್ ಪ್ರೋಬ್ ಸೂರ್ಯನಿಗೂ ಬಿಟ್ಟಿಲ್ಲ. ಸೊ ಮಿಲಿಯನ್ಸ್ ಆಫ್ ಸ್ಟಾರ್ಸ್ ಶೈನ್ ಇನ್ ದ ಸ್ಕೈ. ಸಾಕಷ್ಟು ಸ್ಟಾರ್ಗಳು ಹೊಳಿತಾ ಇದ್ದಾವೆ. ಹೌದಾ? ಸೊ ವೆದರ್ ಯು ಆರ್ ಲರ್ನಿಂಗ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಅ ಲೀಫ್, ನೋಡ್ರಿ ಸ್ಟ್ರಕ್ಚರ್ ಆಫ್ ಅ ಲೀಫ್ಗಳನ್ನು ಅಳಿತಾ ಇದ್ದೀರಾ ನೀವು, ಏನು ಕಲಿತಾ ಇದ್ದೀರಾ. ಡಿಸ್ಕವರಿಂಗ್ ಹೌ ಥಿಂಗ್ಸ್ ಮೂವ್, ಯಾವ ರೀತಿ ವಸ್ತುಗಳು ಮೂವ್ ಆಗ್ತವೆ. ಸೊ ಸಪ್ರೇಟಿಂಗ್ ಸ್ಕಿನ್ ಆಫ್ ದ ಪೀನಟ್ ಸೀಡ್, ಯು ಕ್ಯಾನ್ ಸಪ್ರೇಟ್ ದ ಸೀಡ್ ಸ್ಕಿನ್ ಬೈ ದ ಪೀನಟ್. ವಿ ಹೋಪ್ ಈ ಚಾಪ್ಟರ್ ಆಫ್ ದಿಸ್ ಬುಕ್ ವಿಲ್ ಇಗ್ನೈಟ್ ಯುವರ್ ಸ್ಪಿರಿಟ್ ಆಫ್ ಎನ್ಕ್ವೈರಿ. ನೋಡ್ರಿ, ಸೊ ದಿಸ್ ಈಸ್ ವೆರಿ 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 ಗುಡ್ ವರ್ಡ್. ಇಟ್ಸ್ ಎನ್ಕ್ವೈರಿ ಮೆಥಡ್. ಇಗ್ನೈಟ್ ಯುವರ್ ಸ್ಪಿರಿಟ್. ನೋಡ್ರಿ, ಇಗ್ನೈಟ್ ಅಂದರೆ ಸ್ಪಾರ್ಕ್ ಅಂತ ಕರಿತೀವಿ. ನಿಮ್ಮಲ್ಲಿ ಸ್ಪಾರ್ಕ್ ಬರ್ತೈತಿ ವಿಜ್ಞಾನ ಅಂದರೆ ಎನ್ಕ್ವೈರಿ. ಸೊ ಯಾಕೆ, ಎಂತು, ಏನು ವಿಚಾರವನ್ನು ಮಾಡ್ತಕ್ಕಂಥ ಒಂದು ಆಲೋಚನೆ ನಿಮ್ಮಲ್ಲಿ ಬರ್ತೈತಿ. ಆ್ಯಂಡ್ ಹೋಪ್ಫುಲಿ ಯು ವಿಲ್ ಹ್ಯಾವ್ ಎ ಲಾಟ್ಸ್ ಆಫ್ ಕ್ವಶನ್ ಆನ್ ಯುವರ್ ಮೈಂಡ್. ಬಿಟ್ರಪ್ಪ ಅಂದ್ರೆ ಬೆಳತನ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ಮೂಡ್ತೈತಿ. ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅವರು, ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಉದಾಹರಣೆಯನ್ನು ನೋಡ್ರಿ. ಇಲ್ಲೊಂದು ಹುಡುಗಿ ಒಂದು ಪೆನ್ ಹಿಡ್ಕೊಂಡು ಕುಂತೈತಿ. ಓಕೆ, ವಿ ಹ್ಯಾವ್ ನೋಟಿಸ್ ಆಲ್ರೆಡಿ ಬೀನ್ ದ ಫೈಂಡಿಂಗ್ ಆನ್ಸರ್ಸ್ ಮೆನಿ ಯುವರ್ ಕ್ವಶನ್ಸ್. ಸಪೋಸ್ ಯುವರ್ ಪೆನ್ಸ್ ಸ್ಟಾಪ್ಸ್ ರೈಟಿಂಗ್. ನೋಡ್ರಿ, ನೀವು ಏನೋ ಬರಿತಾ ಇದ್ದೀರಾ, ಹೌದಾ? ಈಗ ನಾವು ಯಾವ್ದು ಕಲಿತಾ ಇದ್ದೀವಿ, ಕ್ಲಾಸ್ 6th ಅಂತ ನಾವು ಏನೋ ಬರಿತಾ ಇದ್ದೀವಿ ಪೇಪರ್ ಅಂತ ತಿಳ್ಕೊಳ್ರಿ. ಸೊ ಇದು ಸಡನ್ ಆಗಿ ಸ್ಟಾಪ್ ಆಗ್ಬಿಡ್ತೈತಿ. ನೀವು ಹೋಮ್ವರ್ಕ್ ಬರೀತಿರ್ತೀರಿ, ಹೋಮ್ವರ್ಕ್ ಬರೆಯೋತ್ನಾಗ ಸೊ ಸ್ಟಾಪ್ ಆಗ್ಬಿಡ್ತೈತಿ. ಹಾಗೆ ಈ ಹುಡುಗಿದು ಪೆನ್ನು ಬರೆಯೋದು ಸ್ಟಾಪ್ ಆಗ್ಬಿಡ್ತಂತ. ವೈ ಡಿಡ್ ಮೈ ಪೆನ್ ಸ್ಟಾಪ್ ರೈಟಿಂಗ್? ಯು ಹ್ಯಾವ್ ಟು ಆಸ್ಕ್ ಯುವರ್ ಸೆಲ್ಫ್. ಯು ಮೈಟ್ ಗೆಸ್ ದಟ್ ಇಂಕ್ ಇಸ್ ಫಿನಿಶ್. You would then test this case opening by the pen and checking the ink refill. Oh, ನಾ ಇದನ್ನ ರಿಫಿಲ್ ಮಾಡಬೇಕಾ? ಇಫ್ ಇಟ್ ಈಸ್ ಎಂಪ್ಟಿ, ಖಾಲಿ ಆಗೈತಾ? ನೋಡ್ರಿ, ಇಂಕ್ ವಾಸ್ ನಾಟ್ ಫಿನಿಶ್ಡ್. ಒಂದ್ ವೇಳೆ ಇಂಕ್ ಫಿನಿಶ್ ಆಗಿದ್ದಿಲ್ಲ, ಇಂಕ್ ಇತ್ತು ಆದರೂ ಕೂಡ ಬರಿತಾ ಇದ್ದಿಲ್ಲ. ದೆನ್ ಅಗೇನ್ ಕ್ವಶನ್, ಇಂಕ್ ಇದೆ ಬಟ್ ಯಾಕೆ ಬರಿತಾ ಇಲ್ಲ? ಎಲ್ಲಾದರೂ ಸ್ಟ್ರಕ್ ಆಗೈತಾ?
ಅಥವಾ ಗಾಳಿ ಏನಾದರೂ ಹೋಗೋವಲ್ದ, ಅಥವಾ ಮೇಕ್ ಅದರ್ ಗೆಸ್ಸಸ್. ನಿಮ್ಗೆ ಗೆಸ್ ಅದು, ನಿಮ್ಗೆ ಏನು ತಿಳಿತೈತೆ ಅದನ್ನು ನೀವು ಗೆಸ್ ಮಾಡಬೇಕು. ನಾಳೆ ಅದೇ ಒಂದು ಏನಾದರೂ ಸೈಂಟಿಫಿಕ್ ಡಿಸ್ಕವರಿ ಆದರೆ ಯು ವಿಲ್ ಗೆಟ್ ದ ಮೆನಿ ಪ್ರೈಸಸ್. So for that reason, the NCERT has become a doing activities and some various good experiments, thinking ability, curiosity, inquiry method, ಆಲೋಚನೆ, ಗಮನ ಇವೆಲ್ಲವನ್ನು ಕೂಡ ಕೊಟ್ಟಿದೆ. ಅಥವಾ ಇಂಕ್ ಏನಾದರೂ ಡ್ರೈಡ್ ಅಪ್ ಆಗಿದೆನಾ, ಅಥವಾ ಏನಾದರೂ ಒಣಗಿದೆನಾ ಅದು. So all the test, if this guess is correct or not, you will try to something else. ನೀವು ಅವುಗಳನ್ನು ಓಪನ್ ಮಾಡಿ ಚೆಕ್ ಮಾಡಿ ಯಾಕೆ ಏನು ಎಂತ, ಸೊ ನೀವು ಅದನ್ನು ಪರೀಕ್ಷೆಗೆ ಒಳಪಡಿಸಿದ್ರೆ ಅವಾಗ ನಿಮಗಲ್ಲಿ ಗೊತ್ತಾಗ್ತೈತಿ. Okay, so the checking the ink refill, ink was finished and dried up. So this is exactly how science works. The way you try to find out why our pen stopped writing is an example of a scientific method. Okay, so that is also very important. ಇದನ್ನೇ ನಾವು ಏನಂತ ಕರಿತೀವಪ್ಪ ಅಂದರೆ ಸೈಂಟಿಫಿಕ್ ಮೆಥಡ್ ಅಂತ ಕರಿತೀವಿ, ಅಥವಾ ವೈಜ್ಞಾನಿಕ ವಿಧಾನ ಎಂದು ಕರೆಯುತ್ತೇವೆ. ಓಕೆ, ವೈಜ್ಞಾನಿಕ ವಿಧಾನ ಎಂದು ಕರೆಯುತ್ತೇವೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಲೈಡ್. ನೋಡ್ರಿ, ಸೈಂಟಿಫಿಕ್ ಮೆಥಡ್ ಅಂತ ಕೊಟ್ಟಿದ್ದಾರಲ್ಲೇ, ಹೌದಾ? ಸೊ ಇದು ನಾಳೆ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಕೇಳಬಹುದು ನೀವು, ವೈ ದಟ್ ಲೇಡಿ ಸ್ಟಾಪ್ಸ್ ಅ ಪೆನ್, ದಿಸ್ ರೈಟಿಂಗ್ ವಿಲ್ ಎಕ್ಸಾಂಪಲ್ ಆಫ್ ದಿ ವಿಚ್ ಮೆಥಡ್? ಸೈಂಟಿಫಿಕ್ ಮೆಥಡ್. ಓಕೆ, ಸೊ ಇದೇ ರೀತಿ ಸಿಮಿಲರ್ ಪ್ರಾಬ್ಲಮ್ಗಳನ್ನು ನೀವು ಫೈಂಡ್ ಮಾಡ್ರಿ, ಮತ್ತು ವಾಟ್ ಆರ್ ದ ಸ್ಟೆಪ್ಸ್ ಡು ಯು ಟೇಕ್, ನೀವೇ ಓನ್ ಆಗಿ ವಿಚಾರ ಮಾಡ್ರಿ. ಓಕೆ, ಸೊ ಬರೆಯೋದು ಯಾಕೆ ಸ್ಟಾಪ್ ಆಯಿತು, ಅಥವಾ ಪೇಪರ್ ಒದ್ದೆ ಆಗ್ಬಿಡ್ತಪ್ಪ, ಈಗ ನೀರಿಗೆ ಒದ್ದೆ ಆಗ್ಬಿಡ್ತು, ಇಂಕೆಲ್ಲ ಅಳಕ್ಕೆ ಹೋಗ್ಬಿಡ್ತು, ಯಾಕೆ ಇಂಕ್ ಅಳಕಿತ್ತು? ಹೌದಾ, ಒಂದಿಷ್ಟು ಜಲ್ ಪೆನ್ನಿಲೆ ಬರೆದಿದ್ದು ಅಳಕ್ ಬಿಡ್ತೈತಿ, ಬಾಲ್ ಪಾಯಿಂಟ್ ಪೆನ್ನಿಲೆ ಬರೆದಿದ್ದು ಅಳಕಂಗಿಲ್ಲ. ಕ್ವಶನ್ ಹಾಕೋಬೇಕು, ಓ ಹೌದಲ್ಲ, ಬಾಲ್ ಪಾಯಿಂಟಲ್ಲಿ ಬರೆದಿದ್ದು ಅಳಕಿತ್ತು, ಇದು ಯಾಕೆ ಅಳಕಲಿಲ್ಲ? ಸೊ ದಟ್ಸ್ ಇಟ್ ಇಸ್ ಎ ಕ್ವಶನ್. ವಾಟ್ ಆರ್ ದ ಸ್ಟೆಪ್ಸ್ ಡಿಡ್ ಯು ಟೇಕ್ ಫಾರ್ ದಿಸ್ ಸೊಲ್ಯೂಷನ್? ವಾಟ್ ಯು ಥಿಂಕ್ ಯುವರ್ ಓನ್ ಸೆಲ್ಫ್? ಓಕೆ, ಅಲ್ಲಿ ನಿಮ್ಮ ಬೆಂಚ್ ಕುಂತಿರ್ತೀರಿ, ಆ ಬೆಂಚಲ್ಲೇ ತುಕ್ ಹಿಡಿದಿರ್ತೈತಿ, ಯಾಕೆ ತುಕ್ ಹಿಡಿದೈತಿ, ಏನು ಮಾಡ್ಬೇಕು ಅದಕ್ಕೆ? ವಾಟ್ ಈಸ್ ದ ಕ್ವಶನ್? ವಾಟ್ ಈಸ್ ದ ಸೊಲ್ಯೂಷನ್? Okay, you have to think yourself, surrounding whatever your things you have seen in your environment, school, home, etc. Okay, science is not just about the memorizing facts. ನೋಡ್ರಿ, ಅವರು ಅದಕ್ಕೆ ಹೇಳ್ಬಿಟ್ಟಿದ್ದಾರೆ, ಸೈನ್ಸ್ ಇಸ್ ನಾಟ್ ಎ ಮೆಮರೈಸಿಂಗ್ ಫ್ಯಾಕ್ಟ್ಸ್. ಕಂಠಪಾಠ ಹಾಕಂಗಿಲ್ಲ, ಕಂಠಪಾಠ ಹಾಕ್ಲಿಕ್ಕೆ ಇದು ಯಾವುದೇ ರೀತಿ. ಸೊ ಸೈನ್ಸ್ ಅನ್ನೋದು ಇಟ್ಸ್ ಅ ಫಿಗರ್ ಆರ್ ಅ ಡೂಯಿಂಗ್ ಎಕ್ಸ್ಪೆರಿಮೆಂಟ್. ನೋಡ್ರಿ, ಅದಕ್ಕೆ ಹೇಳ್ತಾರೆ ಅವರು, ಪ್ರಾಯೋಗಿಕವಾಗಿ ಇದನ್ನು ಕಲಿಬೇಕು, ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಮಾಡ್ತಾ ಕಲಿಬೇಕು. ಎಲೆಕ್ಟ್ರಿಕ್ ಸ್ವಿಚ್ ಏನೋ ಪ್ರಾಬ್ಲಮ್ ಆಗಿರ್ತೈತಿ, ಎಲೆಕ್ಟ್ರಿಕ್ ಸ್ವಿಚ್ ಪ್ರಾಬ್ಲಮ್ ಆಗಿ ನೆನಪು ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಹೋಗಿ ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕಲ್ಲೇ, ವಯರನ್ನು ಜೋಡಿಸ್ಬೇಕು. ದಿಸ್ ಈಸ್ ಡೂಯಿಂಗ್ ಎಕ್ಸ್ಪೆರಿಮೆಂಟ್. ಓಕೆ, ಇಟ್ ಈಸ್ ಅಬೌಟ್ ಫಾಲೋವಿಂಗ್ ಸ್ಟೆಪ್ ಬೈ ಸ್ಟೆಪ್ process that helps us find the answers our questions. ನೋಡಿ, ಸ್ಟೆಪ್ ಬೈ ಸ್ಟೆಪ್ಗಳನ್ನು ನಾವು ಮಾಡಿದ್ರಪ್ಪ ಅಂದರೆ ನಮಗೆ ಆನ್ಸರ್ಸ್ಗಳು ಸಿಗ್ತವೆ. ಫಸ್ಟ್ ವಿ ಅಬ್ಸರ್ವ್ ಸಮಥಿಂಗ್ ದಟ್ ವಿ ಫೈಂಡ್ ಇಂಟ್ರೆಸ್ಟಿಂಗ್ ಆರ್ ವಿ ಡು ನಾಟ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ, ಫಸ್ಟ್ ಸ್ಟೆಪ್. ಸೊ ಸೈಂಟಿಫಿಕ್ ಸಮ್ ಗೋಲ್ಡನ್ ರೂಲ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಬ್ಸರ್ವ್ ಮಾಡಬೇಕು. ಓಕೆ, ಸೊ ಅಬ್ಸರ್ವ್ ಮಾಡಬೇಕಪ್ಪ ಅಂದರೆ ನಾವು ಅಲ್ಲಿ ಸೊ ಗಮನವನ್ನು ಹರಿಸ್ಬೇಕು. ಓಕೆ, ದಿಸ್ ಮೇಕ್ಸ್ ವಂಡರ್ ಆ್ಯಂಡ್ ಪರ್ಹ್ಯಾಪ್ಸ್ ಥಿಂಕ್ ಆಫ್ ಎ ಕ್ವಶನ್ ಅಬೌಟ್ ಇಟ್. ಓಕೆ, ಸೊ ಕ್ವಶನ್ಸ್ಗಳನ್ನು ನಾವು ಥಿಂಕ್ ಮಾಡಬೇಕು, ವಿಚಾರವನ್ನು ಮಾಡಬೇಕು. ಆ್ಯಂಡ್ ಆಲ್ಸೋ ದೆನ್ ಗೆಸ್ ದ ಪಾಸಿಬಲ್ ಟು ದ ಆನ್ಸರ್ ಟು ದ ಕ್ವಶನ್. ಊಹಿಸಬೇಕು. ನೋಡ್ರಿ, ಊಹೆಯನ್ನು ಮಾಡ್ಬೇಕು ನಾವು. ಹಿಂಗಿರ್ತೈತೆ, ಸುಮ್ಮನೆ ನಮ್ಗೆ ಆನ್ಸರ್ ಏನು ಗೊತ್ತಿರ್ತೈತೆ ನಮ್ಗೆ ಯಾರಿಗಾದ್ರು. ವಿಜ್ಞಾನಿಗಳು ಮತ್ತೆ ಹೆಂಗಾಗಿರ್ತಾರೆ ಅವರು, ಹೌದಾ? ಈಗ ಆಪಲ್ ಯಾಕೆ ಬಿತ್ತು? ಐಸಾಕ್ ನ್ಯೂಟನ್ ಏನು ಹಾಕೊಂಡ ಕ್ವಶನ್ ಹಾಕೊಂಡವ. ಸೊ ಅದೇ ಗ್ರಾವಿಟೇಷನ್ ಲಾ ಆಗಿ ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನಿ ಅದ. ನಾಳೆ ನೀವು ಯಾಕೆ ವಿಜ್ಞಾನಿ ಆಗ್ಬಾರ್ದು? ಹೌದಾ? ಬಕೆಟ್ನಾಗ ನೀರು ಇದ್ದಿದ್ದು ಚಲ್ತು, ಈ ಕಡೆ ಆರ್ಕಿಮಿಡೀಸು, ಓ ಯುರೇಕ ಅಂತೇಳಿ ಇದು ಯಾವುದಿದು, ಸೊ ನೀರು ಚಲಿತ್ ಅಂತೇಳಿ ಅವ ಹೇಳಿದ. ಬಯೋನ್ಸಿ ಅಲ್ಲಿ ಇದಾಯಿತು, ಆರ್ಕಿಮಿಡೀಸ್ನ ತತ್ವ ಆಯಿತು. ನೋಡ್ರಿ, ಹಾಗೆ ನೀವು ಕ್ವಶನ್ ಹಾಕೋಬೇಕು. ಸೊ ವಿ ಟೆಸ್ಟ್ ದಿಸ್ ಗೆಸ್ ಥ್ರೂ ದ ಎಕ್ಸ್ಪೆರಿಮೆಂಟ್ ಆ್ಯಂಡ್ ಅಬ್ಸರ್ವೇಷನ್ಸ್. ಓಕೆ, ಸೊ ಪ್ರಯೋಗಗಳನ್ನು ಮಾಡಬೇಕು. ವಿ ಕ್ಯಾನ್ ಟ್ರೈ ಟು ಅನಲೈಸ್ ದ ರಿಸಲ್ಟ್ಸ್. ಲಾಸ್ಟಿಗೆ ಫಲಿತಾಂಶಗಳನ್ನು ನಾವು ನೋಡಬೇಕು. See if actually answers our questions. It may be right or it may be wrong. Don't think about that. ನಾವು ಮಾಡಿರ್ತಕ್ಕಂಥ ರಿಸಲ್ಟು, ಟೆಸ್ಟು, ಎಕ್ಸ್ಪೆರಿಮೆಂಟು ಕರೆಕ್ಟ್ ಆಗಿದೋ ತಪ್ಪಾಗಿದೋ ಡೋಂಟ್ ವರಿ. ಸೊ ಓಕೆ, we can observe, we can think, we can guess, we can experiment do, and we can analyze the result. These are the some important golden rules of a science we think ಅಂತ ಹೇಳ್ತೀವಿ. Okay, and next, ಸೈಂಟಿಸ್ಟ್ಸ್ ಆರ್ ಅ ಪೀಪಲ್ ಹೂ ಫಾಲೋ ದ ಸೈಂಟಿಫಿಕ್ ಮೆಥಡ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ವಿಜ್ಞಾನಿಗಳು ಏನು ಮಾಡ್ತಿದ್ರಪ್ಪ ಅಂದರೆ, ಹಲವಾರು ವಿಜ್ಞಾನಿಗಳು ನಮ್ಮ ಜಗತ್ತಿನಲ್ಲಿ ಇದ್ದಾರೆ. ನೀವು ಕೂಡ ನಾಳೆ ಯಾಕೊಬ್ಬರು ವಿಜ್ಞಾನಿ ಆಗ್ಬೋದು.
ಹೌದಾ, ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ತಾರೆ, ಡಿಸ್ಕವರ್ ದ ನ್ಯೂ ಥಿಂಗ್ಸ್. ಬಟ್ ಎನಿ ಒನ್ ಹೂ ಫಾಲೋಸ್ ದ ಸೈಂಟಿಫಿಕ್ ಮೆಥಡ್ ಈಸ್ ವರ್ಕಿಂಗ್ ಲೈಕ್ ಎ ಸೈಂಟಿಸ್ಟ್. ವೈಜ್ಞಾನಿಕ ವಿಧಾನ ಅನ್ನೋದು ಒಂದು ವಿಜ್ಞಾನಿ ಥರ ನೀವು ಕೆಲಸ ಮಾಡಬೇಕು. ಸಮ್ ಒನ್ ಕುಕಿಂಗ್ ಫುಡ್, ನೋಡ್ರಿ ಕೆಲವೊಬ್ರು ಫುಡ್ಗಳನ್ನು ಕುಕ್ ಮಾಡ್ತಾರೆ. ಯು ಮೇ ಬಿ ವಂಡರಿಂಗ್ ವೈ ದಾಲ್ ಹ್ಯಾಸ್ ಅ ಸ್ಪಿಲ್ಡ್ ಔಟ್ ಆಫ್ ಅ ಕುಕ್ಕರ್, ವಾಸ್ ದೇರ್ ಟೂ ಮಚ್ ವಾಟರ್. ನೋಡ್ರಿ ಇಲ್ಲಿಟ್ಟಿರ್ತಕ್ಕಂಥ ನೋಡ್ರಿ ದಾಲ್ ಇಲ್ಲಿ ಕೆಳಗಡೆ ಬೀಳಕುತ್ತೈತಿ, ಹೌದಾ, ಇಲ್ಲಿ ಕೆಳಗಡೆ ಬಿತ್ತದು ದಾಲ್. ದಾಲ್ ಅಂದ್ರೆ ನಾವು ಬೇಳೆ ಅಂತ ಕರಿತೀವಿ. ಓಕೆ, ದಾಲ್ ಯಾಕೆ ಕೆಳಗಡೆ ಬಿತ್ತು? ವಾಸ್ ದೇರ್ ಟೂ ಮಚ್ ವಾಟರ್? ಏನು ನೀರು ಅದರಲ್ಲಿ ನಾವು ಜಾಸ್ತಿ ಹಾಕಿದೀವ, ಅಥವಾ ನೀರು ಜಾಸ್ತಿ ಹಾಕಿದ್ರೆ ಯಾಕದು ಉಕ್ಕೀತು, ಕೆಳಗೆ ಬಿತ್ತು? ಸೊ ದಿಸ್ ಈಸ್ ಎ ಕ್ವೆಶನ್. ನೀವು ವಿಜ್ಞಾನಿಗಳಾಗಬೇಕಪ್ಪ ಅಂದ್ರೆ ಈ ಥರ ಪ್ರಶ್ನೆಗಳನ್ನ ನೀವು ಹಾಕೋಬೇಕು, ಕಣ್ಣಿಗೆ ಕಾಣ್ತಕ್ಕಂಥವುಗಳನ್ನು. ಎಷ್ಟು ನೀವು ಈಗ ಟೈರ್ ಪಂಚರ್ ಆಗಿರ್ತೈತಿ, ಟೈರ್ ಪಂಚರ್ ಅಂಗಡಿಗೆ ಹೋಗಿರ್ತೀರಿ, ನೋಡ್ರಿ ದ ಪರ್ಸನ್ ಈಸ್ ಟ್ರೈಂಗ್ ಟು ಫೈಂಡ್ ಔಟ್ ದ ಟೈರ್ ಇಸ್ ಫ್ಲಾಟ್. ನೋಡ್ರಿ ಈ ಟೈರ್ ಇದೆ, ಈ ಟೈರ್ ಯಾಕೆ ನಮಗೆ ಸೊ ಚಪ್ಪಟೆ ಇದೆ. ಆರ್ ಆನ್ ಎಲೆಕ್ಟ್ರಿಷಿಯನ್ ಟ್ರೈಂಗ್ ಟು ದ ವೈ ದ ಬಲ್ಬ್ ಇಸ್ ನಾಟ್ ವರ್ಕಿಂಗ್. ಬಲ್ಬ್ ಯಾಕೆ ವರ್ಕ್ ಆಗವಲ್ದು? ವಾಟ್ ಈಸ್ ದ ಪ್ರಾಬ್ಲಮ್ ಇನ್ ದಟ್? ಸರ್ಕ್ಯೂಟ್ ಫೇಲ್ ಆಗಿದೆನೋ, ಫ್ಯೂಸ್ ಪ್ರಾಬ್ಲಮ್ ಆಗಿದೆನೋ, ಅಥವಾ ಲೈಟಲ್ಲಿ ಇರ್ತಕ್ಕಂಥ ಟಂಗ್ಸ್ಟನ್ ಫಿಲಾಮೆಂಟ್ ಏನಾದರೂ ಹೋಗಿದೆನೋ, ಯಾಕೆ? ದೇರ್ ಇಸ್ ಅ ಬಲ್ಬ್ ಆರ್ ಸ್ವಿಚ್ ಇನ್ ದ ಪ್ರಾಬ್ಲಮ್. ಸೊ ಯು ಹ್ಯಾವ್ ಟು ಥಿಂಕ್ ಯುವರ್ ಸೆಲ್ಫ್. ವೆನ್ ವಿ ಟ್ರೈ ಟು ಆಸ್ಕ್ ದ ಕ್ವಶನ್ಸ್ ಟು ಫೈಂಡ್ ಔಟ್ ದ ಆನ್ಸರ್ಸ್, ವಿ ಆರ್ ಆಲ್ ಇನ್ ಅ ವೇ ಆಫ್ ಅ ಸೈಂಟಿಸ್ಟ್. ನೀವೇನಾದರೂ ಜಸ್ಟ್ ಥಿಂಕ್ ಮಾಡಿದರೆ ನೀವೇ ಒಬ್ಬ ಅದ್ಭುತವಾಗಿರ್ತಕ್ಕಂಥ ವಿಜ್ಞಾನಿಗಳು ಆಗ್ತೀರಿ ಅಂತ ನಿಮ್ಮ 6th ಕ್ಲಾಸ್ ಸೈನ್ಸಿನ ಮೊದಲನೇ ಚಾಪ್ಟರ್ನಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಅವರು, NCERT ಅವರು. ಓಕೆ, ನೆಕ್ಸ್ಟ್, ಡಿಸ್ಕ್ರೈಬ್ ಎ ಡೇ ಲೈಫ್ ಸಿಚುವೇಶನ್ಸ್ ವೇರ್ ಯು ಥಿಂಕ್ ಸಮ್ ಒನ್ ವಾಸ್ ಫಾಲೋವಿಂಗ್ ಎ ಸೈಂಟಿಫಿಕ್ ಮೆಥಡ್. ಓಕೆ, ಡು ಯು ನಾವ್ ರಿಯಲೈಸ್ ದಟ್ ವೇರ್ ದೇರ್ ಆರ್ ಸೆವರಲ್ ಡೈಲಿ ಲೈಫ್ ಸಿಚುವೇಶನ್ಸ್ ವೇರ್ ವಿ ನೋವಿಂಗ್ಲಿ ಆರ್ ಅನ್ನೋವಿಂಗ್ಲಿ ಅಪ್ಲೈ ದ ಸೈಂಟಿಫಿಕ್ ಮೆಥಡ್. ಗೊತ್ತಿರಲಾರ್ದಂತೆಗೂ ವೈಜ್ಞಾನಿಕ ವಿಧಾನವನ್ನು ನಾವು ಅಲ್ಲಿ ಅಳವಡಿಸ್ಕೊಳ್ಬೇಕು. ಓಕೆ, ಸೊ ದ ಅಪ್ಲೈಯಿಂಗ್ ದ ಸೈಂಟಿಫಿಕ್ ಮೆಥಡ್ ಟು ಸಮ್ ಎಕ್ಸ್ಟೆಂಟ್, ಲರ್ನಿಂಗ್ ಆಫ್ ಅ ಸೈನ್ಸ್ ವಿಲ್ ಡೆವಲಪ್ ಅವರ್ ಕೆಪಾಬಿಲಿಟೀಸ್ and finding solutions to bigger problems and solving more mysteries of the universe. ನೋಡ್ರಿ, ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳನ್ನು ಸೊಲ್ಯೂಷನ್ ತಗೋಬಹುದು. AI ಬಂತು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು, ರೋಬೋಟ್ ಬಂತು. ಸೊ ಸೂರ್ಯನಲ್ಲಿ ಚಂದ್ರನಲ್ಲಿ ಹೋಗ್ತಾ ಇದ್ದೀವಿ ನಾವು. ಸೊ ವಿ ಕ್ಯಾನ್ ಡೆವಲಪ್ ಅವರ್ ಕೆಪಾಬಿಲಿಟೀಸ್. Okay, and be able to learn the science well. First and foremost thing is to be curious, ಕುತೂಹಲ. ಅಬ್ಸರ್ವ್ ಯುವರ್ ಸರೌಂಡಿಂಗ್ಸ್ ಕೀನ್ಲಿ. ಸುತ್ತಮುತ್ತಲಿರ್ತಕ್ಕಂಥವುಗಳ ನಾವು ಫಸ್ಟ್ ಗಮನವನ್ನು ಹರಿಸೋದನ್ನು ನಾವು ಕಲಿಬೇಕು. ಆಸ್ಕಿಂಗ್ ಹೌ ಆ್ಯಂಡ್ ವೈ, ಯಾಕೆ, ಏನು, ಎಂತ. ಓಕೆ, ಸೊ ಡು ಯು ನಾವ್ ದೀಸ್ ಆರ್ ಆಲ್ ಥಿಂಗ್ಸ್. ಆ್ಯಂಡ್ ಆಲ್ಸೋ ಇಫ್ ಯು ಹ್ಯಾವ್ ಟು ಆಸ್ಕ್ ವೈ ಅಬೌಟ್ ಸಮಥಿಂಗ್, ನೋಡ್ರಿ, ಏನೇ ಒಂದು ಅದ್ರ ಬಗ್ಗೆ ಯಾಕೆ ಅಂತ ಕೇಳಿದ್ರೆ ಅಂತ ತಿಳ್ಕೊಳ್ರಿ, ವಾಟ್ ವುಡ್ ಯು ಆಸ್ಕ್ ಅಬೌಟ್? Try to write down how you would attempt to find an answer to your question. ನಿಮ್ಮ ಪ್ರಶ್ನೆಗೆ ಏನು ಉತ್ತರ ಇರ್ತೈತಿ ಫಸ್ಟ್ ಅದನ್ನು ಬರಿ ತೆಗಿಬೇಕು. Science is rarely done alone. Scientists across the world work together, often in large teams. So if you cannot find an answer yourself, ask your friends to help you out. It is always more fun to discover things together. ನೋಡ್ರಿ, ವಿಜ್ಞಾನಿಗಳು ಯಾವಾಗಲೂ ಕೂಡ ಒಬ್ಬರೇ ಇರಂಗಿಲ್ಲ. ಹಲವಾರು ವಿಜ್ಞಾನಿಗಳು ಟೀಮ್ ಸೇರಿ ಒಂದು ಏನಾದರೂ ಹೊಸ ಸಾಧನೆಯನ್ನು ಮಾಡಿರ್ತೈತಿ. ನೀವು ವಿದ್ಯಾರ್ಥಿಗಳು 6ನೇ ಕ್ಲಾಸ್ನಲ್ಲಿ ಲೀಫನ್ನು ನೋಡ್ರಿ, ಹೊರಗಡೆ ಮಣ್ಣನ್ನು ನೋಡ್ರಿ, ಫ್ಲವರ್ಸ್ಗಳನ್ನು ನೋಡ್ರಿ, ಕಿಚನಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಮಟೀರಿಯಲ್ಸ್ಗಳನ್ನು ನೋಡ್ರಿ. ವಾಟ್ ಎವರ್ ಯು ಕ್ಯಾನ್ ಸಿ, ಡಸ್ಟರ್, ಚಾಕ್ ಪೀಸ್, ವಾಟ್ ಎವರ್ ಯು ಥಿಂಕ್ ಸಿ, ಕ್ಯಾನ್ ಸಿ ಕಂಪ್ಯೂಟರ್, ಎವ್ರಿಥಿಂಗ್. ಸೊ ವೈ, ಹೌ? ಸೊ ಯು ಕ್ಯಾನ್ ಮೇಕ್ ಎ ಗ್ರೂಪ್. You will also become a scientist group in the future. So for this reason they are given these all things in your 6th. Okay, so this is a grade 6 answer to all your questions. Embarking upon a journey of a science for the next 5 years or even beyond. ಓಕೆ, 5 ವರ್ಷದ ಜರ್ನಿಯಲ್ಲಿ ಇನ್ನು ಹೆಚ್ಚಿನಲ್ಲಿ ನೀವು ಇದನ್ನು ಬೆಳೆಸಬಹುದು, ನಿಮ್ಮ ಸೈಂಟಿಫಿಕ್ ಮೆಥಡನ್ನು. ಓಕೆ, ಆಫ್ಟರ್ ಆಲ್ ಟು ಬಿ ಎ ವೈಸ್ ಪರ್ಸನ್ ಯು ಮಸ್ಟ್ ಬಿ ಎ ವೈಸ್ ಪರ್ಸನ್. After all, to be a wise person, you must be a wise person. They have given very good statement at the last. Much like children all enjoying the rain, science is all about the joyful exploration. Enjoy your scientific journey and keep exploring. Never stop wondering amazing mysteries of the universe and asking the questions. Okay, the exciting journey of a science. Let's get start. So this is all about your NCERT. So class 6th science first chapter. ನೋಡಿ, ಫಸ್ಟ್ ಚಾಪ್ಟರ್ ಭಾಳ ಚಂದ ನಿಮಗೆ ಇಷ್ಟೊತ್ತನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ
ಲೈಕ್ ಕೊಡ್ರಿ ಒಂದು. ಈಗ ನಾವು ಎನ್ ಸಿ ಆರ್ ಟಿ ಇದ್ರ ಬಗ್ಗೆ ನೋಡ್ರಿ, ಚಾಪ್ಟರ್ 1 ಕ್ವಶನ್ ಆ್ಯಂಡ್ ಆನ್ಸರ್ಸ್ ಯಾವ ರೀತಿ ನೀವೇ ಪ್ರಿಪೇರ್ ಮಾಡ್ಕೋಬೇಕು, ದ ವಂಡರ್ಫುಲ್ ವರ್ಲ್ಡ್ ಆಫ್ ಸೈನ್ಸ್. ಬಟ್ ನೆಕ್ಸ್ಟ್ ಚಾಪ್ಟರ್ ತುಂಬ ಟಫ್ ಇದೆ, ನಾನು ಅದನ್ನು ಕೂಡ ನೆಕ್ಸ್ಟ್ ಚಾಪ್ಟರ್ ಹೇಳ್ತೀನಿ. ಲೈಕ್ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋಗಳು ಇದ್ದಾಗ ನಿಮಗೆ ಸೊ ಲೈವ್ ಆಗಿ ನಿಮಗೆ ನೋಟಿಫಿಕೇಶನ್ ಬರ್ತದೆ. ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿರಿ. ಯಾರ್ಯಾರು ನೀಡಿ ಇದೆ ನಿಮ್ಮ ಕ್ಲಾಸ್ ಫ್ರೆಂಡ್ಸ್ಗಳಿಗೆ ಕೂಡ ನೋಡಿರಿ ನಿಮ್ಮ ಕ್ಲಾಸಸ್ಗಳನ್ನು ಎಲ್ಲರನ್ನು ಕೂಡ. ಸೊ ನಿಮಗೆ ಇನ್ನೂ ಏನೇನು ಬೇಕು ಕಮೆಂಟ್ ಮಾಡಿರಿ ಯೂಟ್ಯೂಬಲ್ಲಿ. ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್. ಓಕೆ, ಡೋಂಟ್ ಬಾದರ್ ಅಬೌಟ್. ವಿ ಕ್ಯಾನ್ ಮೇಕ್ ಸೈನ್ಸ್ ಈಸ್ ವೆರಿ ಈಸಿ ಟು ಅವರ್ ಸೊ ಕರ್ನಾಟಕ ಪೀಪಲ್. ಕ್ವಶನ್ ನಂಬರ್ 1, ವಾಟ್ ಈಸ್ ಅ ಸೈನ್ಸ್? ನೋಡ್ರಿ, ಫಸ್ಟ್ ಇದರೊಳಗೆ ಹೇಳಿದ್ದು ನಾನು, ವಾಟ್ ಈಸ್ ಅ ಸೈನ್ಸ್, ದಿಸ್ ಈಸ್ ದ ಫಸ್ಟ್ ಕ್ವಶನ್. ನೀವೇ ಆರಾಮಾಗಿ ಬರ್ಕೋಬೋದು ನೋಟ್ಸ್ಗಳನ್ನು. ಯು ಕ್ಯಾನ್ ರೈಟ್ ದ ನೋಟ್ಸ್. ಸೈನ್ಸ್ ಈಸ್ ಎ ವೇ ಆಫ್ ಥಿಂಕಿಂಗ್, ಅಬ್ಸರ್ವಿಂಗ್ ಆ್ಯಂಡ್ ಡೂಯಿಂಗ್ ಥಿಂಗ್ಸ್ ಟು ದ ಅಂಡರ್ಸ್ಟ್ಯಾಂಡ್ ದ ವರ್ಲ್ಡ್ ವಿ ಲೈವ್ ಇನ್ ಆ್ಯಂಡ್ ಅನ್ಕವರ್ ದ ಸೀಕ್ರೆಟ್ ಆಫ್ ದ ಯೂನಿವರ್ಸ್. ಸೊ ದಿಸ್ ಇಸ್ ಸಿಂಪಲ್. ನಾನು ಹೇಳಿದ್ನಲ್ಲ, 1 ಮಾರ್ಕ್ಸ್ ಆದರೂ ಕೊಡ್ರಿ ಇದನ್ನು, ಅಥವಾ 2 ಮಾರ್ಕ್ಸ್ ಆದರೂ ನೀವು ಇವುಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಓಕೆ, ದಿಸ್ ಈಸ್ ಅ ಫಸ್ಟ್ ಕ್ವಶನ್. So second question, ನೋಡ್ರಿ, almost we can study in the theory, same we have practicing here. Question number 2, what will we explore with the help of this book, 6th book inta. In this book we will explore 100% understand the beautiful of the world we live in and the natural phenomenon we witness. ಓಕೆ, ಯಾವ ನಿಸರ್ಗದಲ್ಲಿ ಇರ್ತಕ್ಕಂಥ ವಿದ್ಯಮಾನಗಳು ನಮಗೆ ಸಾಕ್ಷಿಯಾಗಿದ್ದಾವೆ, ಸುಂದರವಾದ ಜಗತ್ತು ನಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದೀವಿ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಇಟ್ಸ್ ಅ ವೆರಿ ಹೆಲ್ಪ್ಫುಲ್. ದಿಸ್ ಈಸ್ ಅ ಸೆಕೆಂಡ್ ಕ್ವಶನ್. ಓಕೆ, ಇದು ಕೂಡ 1 ಮಾರ್ಕ್ಸಿಗೆ ನೀವು ಕೊಡಬಹುದು. ಕ್ವಶನ್ ನಂಬರ್ 3, ಹೌ ಕ್ಯಾನ್ ವಿ ಟ್ರೈ ಟು ಫೈಂಡ್ ದ ಆನ್ಸರ್ಸ್ ಟು ಅವರ್ ಕ್ವಶನ್ಸ್ ಆನ್ ಅವರ್ ಓನ್? ಸ್ವತಃ ನಾವು ಯಾವ ರೀತಿ ನಾವು ಸ್ವಂತವಾಗಿ ನಾವು ಆನ್ಸರನ್ನು ಹುಡುಕ್ತೀವಿ, ಕ್ವಶನ್ಗೆ ಆನ್ಸರನ್ನು ಹುಡುಕ್ತೀವಿ, ಯಾವಾಗ ನಮಗೆ ಆನ್ಸರ್ ಸಿಗ್ತೈತಿ? ಸೊ ಫೈಂಡ್ ಆನ್ಸರ್ಸ್ ಬೈ ಯೂಸಿಂಗ್ ಸೈಂಟಿಫಿಕ್ ಎನ್ಕ್ವೈರಿ. ನೋಡ್ರಿ, ಸೈಂಟಿಫಿಕ್ ಎನ್ಕ್ವೈರಿಯನ್ನು ಮಾಡಿದಾಗ, ವಿಚಾರಣೆಯನ್ನು ಮಾಡಿದಾಗ ನಮಗೆ ಆನ್ಸರ್ ಸಿಗ್ತೈತಿ. ಅಬ್ಸರ್ವೇಷನನ್ನು ಮಾಡಿದಾಗ ನಮಗೆ ಸಿಗ್ತೈತಿ. ಆ್ಯಂಡ್ ಆಲ್ಸೋ ಅವ್ರು ಎಕ್ಸ್ಪೆರಿಮೆಂಟೇಷನ್ ಮಾಡಿದಾಗ, ದಿಸ್ ಆರ್ ಆಲ್ ವಿಲ್ ಫೈಂಡ್ ದ ಆನ್ಸರ್. ಪ್ರಯೋಗಗಳನ್ನು ಮಾಡಬೇಕು, ವೀಕ್ಷಣೆಯನ್ನು ಮಾಡಬೇಕು, ಸೈಂಟಿಫಿಕ್ ಎನ್ಕ್ವೈರಿಯನ್ನು ಮಾಡಬೇಕು. ನೋಡ್ರಿ, ಇಟ್ ಈಸ್ ಅ ಎನ್ಕ್ವೈರಿ ಮೆಥಡ್, ಅಬ್ಸರ್ವೇಷನ್ ಮೆಥಡ್, ಎಕ್ಸ್ಪೆರಿಮೆಂಟೇಷನ್ ಮೆಥಡ್. ವಿ ವಿಲ್ ಗೆಟ್ ದ ಆನ್ಸರ್ಸ್. Clear? So this is the third question. Next, 4th question. After all, to be wise person, you must be a wise person. So last ಇದರಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದೇನೆ ನಿಮಗೆ. ಎ ಕ್ಯೂರಿಯಸ್ ಮೈಂಡ್ ಈಸ್ ಅ ವೈಸ್ ಮೈಂಡ್. ನೋಡ್ರಿ, ಆಲ್ವೇಸ್ ಯಾವಾಗಲೂ ಕುತೂಹಲಕಾರಿ ಒಂದು ಮೆದುಳು ಯಾವಾಗಲೂ ಶಾಣೆ ಇರ್ತದಂಥದ್ದು, ಭಾಳ ವೈಸ್ ಇರ್ತದಂತ. ಓಕೆ, ನೀವು ಕೂಡ ವಿದ್ಯಾರ್ಥಿಗಳು ಹಾಗೆ ಆಗ್ಬೇಕು. ಈ ಪರ್ಸನ್ ಹೂ ಆಸ್ಕ್ ದ ಕ್ವಶನ್ಸ್ ಸೊ ಡಿಸ್ಪ್ಲೇಸ್ ದ ಕ್ರಿಟಿಕಲ್ ಆ್ಯಂಡ್ ಅನಲೈಟಿಕಲ್ ಮೈಂಡ್. ಕ್ರಿಟಿಕಲ್ ಅನಲೈಟಿಕಲ್ ವಿಚ್ ಶೋಸ್ ದ ವಿಸ್ಡಮ್, ಜಾಣತನವನ್ನು ನಿಮ್ಮದು ತೋರಿಸ್ತೈತಿ. ಓಕೆ, ಅನಲೈಟಿಕಲ್ ಮೆಥಡನ್ನು ಯೂಸ್ ಮಾಡಿರಿ, ಕ್ರಿಟಿಕಲ್ ಮೆಥಡನ್ನು ಯೂಸ್ ಮಾಡಿರಿ. ಓಕೆ, ಸೊ ಇಟ್ಸ್ ಥಿಂಕಿಂಗ್ ಎಬಿಲಿಟಿ ಮೆಥಡ್ ಅಂತ ನಾವು ಹೇಳ್ತೀವಿ. ಹೆನ್ಸ್ ವಾಯ್ಸ್ ಪರ್ಸನ್ ಈಸ್ ಸೇಸ್ ಟು ಬಿ ವೈಸ್. ಯಾಕೆ ಅಂತಕ್ಕಂಥ ಪರ್ಸನ್ ಯಾವಾಗಲೂ ಜಾಣನಾಗಿರ್ತಾನೆ, ಅದಕ್ಕೆ ಈಸ್ ಅ ಕ್ರಿಟಿಕಲ್ ಥಿಂಕಿಂಗ್ ಎಬಿಲಿಟಿ, ಅನಲೈಟಿಕಲ್ ಎಬಿಲಿಟಿ, ಈಸ್ ಅ ವೈಸ್ ಮೈಂಡ್ ಅಂತ ನಾವು ಅಲ್ಲಿ ಹೇಳ್ತೀವಿ. ಈಸ್ ಆಲ್ವೇಸ್ ಆಸ್ಕಿಂಗ್ ದ ಕ್ವಶನ್ಸ್ ಇನ್ ದ ಕ್ರಿಟಿಕಲ್ ಮೆಥಡ್, critical mind. Okay, yes. And the next one, how science is everywhere. How science is everywhere. ನೋಡ್ರಿ, ಎಲ್ಲದರಲ್ಲೂ ಸೈನ್ಸ್ ಅಕಾರ್ಡಿಂಗ್ ಟು ದಿಸ್ ಬುಕ್ ಹೆಂಗಿದೆ ಅಂತ ಹೇಳ್ತಾರೆ ಅವರು. ಸೈನ್ಸ್ ಕ್ಯಾನ್ ಬಿ ಫೌಂಡ್ ಇನ್ ಆಲ್ ಅರೌಂಡ್ ಅಸ್. ನಾವು ಅವಾಗಲೇ ಕಲ್ತಿದ್ದೀವಿ. ಫ್ರಮ್ ಅ ಟಿನಿ ಥಿಂಗ್ ಟು ದ ಹ್ಯೂಜ್ ಒನ್ಸ್. ಸ್ಟಡಿಂಗ್ ಆಫ್ ದ ಗ್ರೇನ್ ಸ್ಯಾಂಡ್ಸ್, ಮರಳಿನ ಕಣಗಳಲ್ಲಿ ನಾವು ಸೈನ್ಸನ್ನು ನೋಡ್ತೀವಿ. ಹೌದಾ, ಅಲ್ಲಿ ಕೊಟ್ಟಿದ್ದಾರೆ. ಮ್ಯಾಸಿವ್ ಮೌಂಟೇನ್ಸ್, ಪರ್ವತಗಳ ಡೈಗ್ರಾಮನ್ನು ಕೂಡ ನೀವು ನೋಡಿದ್ರಿ. ಅದರಲ್ಲೂ ಕೂಡ ಸೈನ್ಸ್. ಎಕ್ಸ್ಪ್ಲೋರಿಂಗ್ ದ ಲೀಫ್, ಎಲೆಗಳಲ್ಲಿ. ಸೊ ವ್ಯಾಸ್ಟ್ ಫಾರೆಸ್ಟ್, ದೊಡ್ಡ ದೊಡ್ಡ ಕಾಡಿನಲ್ಲಿ. ಇನ್ವೆಸ್ಟಿಂಗ್ ದ ಓಷಿಯನ್ಸ್ ಆ್ಯಂಡ್ ಔಟರ್ ಸ್ಪೇಸ್. ನೋಡ್ರಿ, ಹೊರ ಒಂದು ಬ್ರಹ್ಮಾಂಡದ ಜಗತ್ತಿನಲ್ಲಿ, ಸಾಗರಗಳಲ್ಲಿ, ಸಮುದ್ರಗಳಲ್ಲಿ ಎಲ್ಲವಲ್ಲೂ ಕೂಡ ಸೈನ್ಸು ಹರಡಿದೆ. ನೋಡ್ರಿ, ಕ್ಯಾನ್ ಗಿವ್ ಫಾರ್ ಇಟ್ಸ್ 2 ಮಾರ್ಕ್ಸ್ ಕ್ವಶನ್. ಓಕೆ, ಆ್ಯಂಡ್ ವಾಟ್ ಆರ್ ದ ಸೈಂಟಿಫಿಕ್ ಮೆಥಡ್ಸ್ ಟು ದ ಸ್ಟೆಪ್ಸ್. ಸ್ವಲ್ಪ ಟಫ್ ಇದೆ ಇದು, ನಿಮಗೆ 3 ಅಥವಾ 4 ಮಾರ್ಕ್ಸಿಗೆ ಪ್ರಶ್ನೆಯನ್ನು ನೀವು ಕೊಡಬಹುದು. ಸೊ 3 ಮಾರ್ಕ್ಸ್ ಈಸ್ ಆಲ್ಸೋ ಇನಫ್. ವಾಟ್ ಆರ್ ದ ಸೈಂಟಿಫಿಕ್ ಮೆಥಡ್ ಟು ಸ್ಟೆಪ್ಸ್ ಟು ಕನ್ಸಿಸ್ಟ್ ದ ಫಾಲೋ ದ ಫೈಂಡ್ ದ ಆನ್ಸರ್ಸ್, ಅಬ್ಸರ್ವಿಂಗ್, asking questions, making guess to the about the answer, test method, and also analyze the results, and also through experiments. So these are all the scientific method steps ಅಂತ ನಾವಲ್ಲಿ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ವಿ ಸ್ಟಡಿಡ್ ಇನ್ ಥಿಯರಿ. ಜಸ್ಟ್ ನಾವು ಈಗಿನ ನಾವು ಏನು ಮಾಡಿದ್ವಿ, ಇವುಗಳನ್ನು ಡಿಸ್ಕಷನನ್ನು ಮಾಡಿದ್ವಿ, ಇದನ್ನು ನೀವು ಆನ್ಸರ್ಗಳನ್ನು ನೋಡಿದ್ವಿ. ಓಕೆ,
ಸೊ ದಿಸ್ ಇಸ್ ದ 6th ಕ್ವಶನ್. ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ಶಾಟ್ ಆ್ಯಂಡ್ ರೈಟ್ ಡೌನ್ ಲೇಟರ್. ಓಕೆ, ಸ್ಕ್ರೀನ್ಶಾಟ್ ತೊಗೊಳ್ರಿ, ಆಮೇಲೆ ಬರ್ಕೊಡ್ರಿ, ಡೋಂಟ್ ವರಿ. ನೆಕ್ಸ್ಟ್ ನೋಡಿ, ಎವ್ರಿವನ್ ಕ್ಯಾನ್ ಬಿ ಎ ಸೈಂಟಿಸ್ಟ್, ಗಿವ್ ಎಕ್ಸಾಂಪಲ್ ಅಕಾರ್ಡಿಂಗ್ ಟು ದಿಸ್ ಬುಕ್. ನೋಡ್ರಿ, ಎಲ್ಲರೂ ಕೂಡ ಒಂದು ಸೈಂಟಿಸ್ಟ್ ಆಗ್ತಾರೆ. ಯಾಕೆ? ಎಕ್ಸಾಂಪಲ್ಗಳನ್ನ ಕೊಡಿರಿ. ಇದನ್ನು ಹೇಳಿದ್ನಲ್ಲ ನಾನು ನಿಮಗೆ, ಟೈರ್ ಎಕ್ಸಾಂಪಲ್ ಇತ್ತು, ಬ್ಯಾಳಿದ ಎಕ್ಸಾಂಪಲ್ ಇತ್ತು. ಎನಿ ಒನ್ ಹೂ ಫಾಲೋಸ್ ದ ಸೈಂಟಿಫಿಕ್ ಮೆಥಡ್ ಈಸ್ ವರ್ಕಿಂಗ್ ಲೈಕ್ ಎ ಸೈಂಟಿಸ್ಟ್. ಎ ಕುಕ್ ವಂಡರಿಂಗ್ ವೈ ದಾಲ್ ಇಸ್ ಸ್ಪಿಲ್ಡ್ ಔಟ್. ಎ ಕುಕ್ಕರ್, ನೋಡ್ರಿ, ಬೇಳೆ ಯಾಕೆ ಸೊ ಹೊರಗಡೆ ಬಂತು, ವಿಚಾರ ಮಾಡ್ರಿ. ನೀವು ಒಬ್ಬರು ಸೈಂಟಿಸ್ಟ್ ಹಾಕಿರಿ, ಕಣ್ಣು ಹಿಡಿಬೇಕು, ಅದನ್ನು ಥಿಂಕ್ ಮಾಡಬೇಕು, ಹೇಳಬೇಕು ಎಲ್ಲಾದರೂ ಕೂಡ. ಸೊ ಬೈಸಿಕಲ್ ರಿಪೇರ್ ಪರ್ಸನ್ ಫೈಂಡಿಂಗ್ ಔಟ್ ಟೈರ್ ಇಸ್ ಅ ಫ್ಲಾಟ್, ಯಾಕೆ ಟೈರು ಫ್ಲಾಟ್ ಐತೆ. ಅನ್ ಎಲೆಕ್ಟ್ರಿಷಿಯನ್ ಫಿಗರಿಂಗ್ ಔಟ್ ವೈ ಲೈಟ್ ಬಲ್ಬ್ ಇಸ್ ನಾಟ್ ವರ್ಕಿಂಗ್, ಬಲ್ಬ್ ಯಾಕೆ ವರ್ಕಿಂಗ್ ಆಗಂಗಿಲ್ಲ, ವೈ. ನಾನೇನಾದರೂ ಮಾಡ್ಬೋದಾ ಟೆಸ್ಟ್ ಅದನ್ನ? ಸೊ ಕಲಿತ ಮೇಲೆ ಮಾಡ್ರಿ, ಮತ್ತೆ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಈಗ ಅಷ್ಟೇ ಕ್ವಶನ್ ಹಾಕೊಡ್ರಿ 6th ಕ್ಲಾಸಲ್ಲಿ. ಲ್ಯಾಬ್ರೋಟರಿ ಹೋದಾಗ ನಿಮ್ಮ ಟೀಚರ್ ಸಹಾಯದಿಂದ ಯು ಕ್ಯಾನ್ ಡೂ ದ ಎಕ್ಸ್ಪೆರಿಮೆಂಟ್ಸ್, ಯು ಕ್ಯಾನ್ ಯೂಸ್ ದ ಸಮ್ ಎಲಿಮೆಂಟ್ಸ್. ಓಕೆ, 7th ಕ್ವಶನ್. ಸೊ ಟೇಕ್ ಎ ಸ್ಕ್ರೀನ್ಶಾಟ್ ದಿಸ್ ಕ್ವಶನ್. ಆ್ಯಂಡ್ ಇಲ್ಲ ಇದನ್ನು ಹೇಳಿಲ್ಲ. ಸೊ ವಿಜ್ಞಾನಿಗಳು ಆಗಬೇಕಪ್ಪ ಅಂದರೆ ಏನು ಮಾಡಬೇಕು, ಈ ಥಿಯರಿಗಳನ್ನು ಹೇಳಿದ್ದೀನಿ. ಆನ್ಸರ್ ಇಲ್ಲಿದೆ ನೋಡ್ರಿ, ಇದಕ್ಕೆ ಆನ್ಸರ್, ದಿಸ್ ಪೇಜ್ ಆನ್ಸರ್ಸ್. ಓಕೆ, ಸೊ ದ ಲಾಸ್ಟ್ ಕ್ವಶನ್, ವಾಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಸೈನ್ಸ್ ಟು ಬಿ ಕ್ಯೂರಿಯಸ್. ಕ್ಯೂರಿಯಸ್ ಆಗಲಿಕ್ಕೆ, ಕುತೂಹಲ ಮೂಡಿಸ್ಲಿಕ್ಕೆ ಯಾವ ಥಿಂಗ್ಸ್ಗಳು ಲಭ್ಯವಾದವ ಅಕಾರ್ಡಿಂಗ್ ಟು ದಿಸ್ ಬುಕ್, ದಿಸ್ ಚಾಪ್ಟರ್. ಅಬ್ಸರ್ವಿಂಗ್ ಸರೌಂಡಿಂಗ್ಸ್ ವಾಟ್ ಎವರ್ ಕೇರ್ಫುಲಿ, ನಿಮ್ಮ ಸುತ್ತಮುತ್ತಲು ಇರತಕ್ಕಂಥ ವಸ್ತುಗಳನ್ನು ನೋಡಬೇಕು. ಆಸ್ಕ್ ಎ ಲಾಟ್ಸ್ ಆಫ್ ಕ್ವಶನ್ಸ್, ಎಸ್ಪೆಷಲಿ ಹೌ ಆ್ಯಂಡ್ ವೈ. ಓಕೆ, ಆ್ಯಂಡ್ ಡೋಂಟ್ ವರಿ ಇಫ್ ಯು ಕೆನಾಟ್ ಫೈಂಡ್ ಆಲ್ ದೀಸ್ ಆನ್ಸರ್ಸ್ ರೈಟ್ ವೇ. ಸರಿಯಾದ ಮಾರ್ಗದಲ್ಲಿ ನಿಮ್ಗೆ ಆನ್ಸರ್ ಸಿಗ್ತಿರ್ತೋ ಇಲ್ಲೋ ಗೊತ್ತಿಲ್ಲ. ಫಸ್ಟ್ ಯು ಕ್ಯಾನ್ ಆಸ್ಕ್ ಯುವರ್ ಕ್ವಶನ್ಸ್ ಯುವರ್ ಸೆಲ್ಫ್, ಯುವರ್ ಮೈಂಡ್. ದಿಸ್ ಈಸ್ ಹ್ಯಾಪನ್ಸ್. ಓಕೆ, ಎಸ್, ದಿಸ್ ವಿಲ್ ಎಂಡ್ ಅಪ್ ಅಕಾರ್ಡಿಂಗ್ 8th ಕ್ವಶನ್. ಇನ್ನೊಂದು ಐತೆನಾ? ಓಕೆ, ನನ್ನ ಲಾಸ್ಟ್ ಕ್ವಶನ್. ವಾಟ್ ಆರ್ ದ ಗೋಲ್ಡನ್ ರೂಲ್ಸ್ ಆಫ್ ಅ ಸೈನ್ಸ್? ನಾನು ಲಾಸ್ಟ್ ಹೇಳಿದ್ದು ನಿಮಗೆ. ವಾಟ್ ಆರ್ ದ ಗೋಲ್ಡನ್ ರೂಲ್ಸ್ ಆಫ್ ಅ ಸೈನ್ಸ್? ಟು ಬಿ ಎ ವೈಸ್ ಪರ್ಸನ್ ಯು ಮಸ್ಟ್ ಬಿ ಎ ವೈಸ್ ಪರ್ಸನ್. ನೀವು ಶಾಣೆ ಇರ್ತೀರಿ ಭಾಳ, ಎಲ್ಲರೂ 6th ವಿದ್ಯಾರ್ಥಿಗಳು ಭಾಳ ಜಾಣರು ಇರ್ತೀರಿ ನೀವು. ಓಕೆ, ಆಲ್ವೇಸ್ ಆಸ್ಕ್ ವೈ. ನೆವರ್ ಸ್ಟಾಪ್ ವಂಡರಿಂಗ್ ಅಬೌಟ್ ದ ವರ್ಲ್ಡನ್ನು ಸುತ್ತೋದನ್ನು ಅಥವಾ ನಿಮ್ಮ ಶಾಲೆಯಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಪರಿಸರವನ್ನು ನೀವು ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಕೀಪ್ ಎಕ್ಸ್ಪ್ಲೋರಿಂಗ್, ಕೀಪ್ ಲರ್ನಿಂಗ್, ಡೂಯಿಂಗ್ ಎಕ್ಸ್ಪೆರಿಮೆಂಟ್, ಕೀಪ್ ಲರ್ನಿಂಗ್. ಯಾವಾಗಲೂ ಕೂಡ ವಿದ್ಯಾರ್ಥಿಗಳಾದವರು ಕಲಿತಾ ಇರಬೇಕು. ನಾವು ಕೂಡ ನಿಮ್ಮ ಜೊತೆಗೆ ಕಲಿತಾ ಇರ್ತೀವಿ. ಇಟ್ ಈಸ್ ಅ ನ್ಯೂ ಥಿಂಗ್ ವಿ ವಿಲ್ ಲರ್ನ್. ನೀವು ಕೂಡ ಎಲ್ಲ ವಿದ್ಯಾರ್ಥಿಗಳು ಒಬ್ಬ ವಿಜ್ಞಾನಿಗಳು ಆಗಲಿ, ಎಲ್ಲ ಪಾಲಕರು ಕೂಡ ಆ ವಿದ್ಯಾರ್ಥಿಗಳಿಗೆ ಸೊ ಬ್ಲೆಸ್ಸಿಂಗ್ಸನ್ನು ಕೊಡಲಿ ಅಂತ ಹೇಳ್ತಾ ಇವತ್ತಿನ ಮೊದಲನೆಯ ಪಾಠವನ್ನು ನಾವು ಎಂಡ್ ಮಾಡ್ತಾ ಇದ್ದೀನಿ. ಕ್ವಶನ್ ಆನ್ಸರ್ಸ್ಗಳನ್ನು ಕೂಡ ನಾನು ಸೊ ಹೇಳಿದ್ದೀನಿ. ಇದು ಲೈವ್ ಇರೋಂಗಿಲ್ಲ, ರೆಕಾರ್ಡ್ ವಿಡಿಯೋ ಹಾಕಿರ್ತೀನಿ ನಿಮಗೆ. ಸೊ 2nd ಚಾಪ್ಟರ್ ಆದಷ್ಟು ಬೇಗ ಈ ಥರ ಸ್ಲೈಡ್ ರೆಡಿ ಮಾಡಿ, ಈ ಥರ ಕ್ವಶನ್ಸ್ ಆನ್ಸರ್ಸನ್ನು ರೆಡಿ ಮಾಡಿ 1 ಶಾರ್ಟಲ್ಲಿ ಮಾಡಲಿಕ್ಕೆ ನಾನು ಬಹಳ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಲೈಕ್ ಆಗಿದ್ದರೆ ಒಂದು ಲೈಕ್ ಕೊಡ್ರಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಓಕೆ, ಸೊ ಆಲ್ ದ ಬೆಸ್ಟ್ ಎವ್ರಿಬಡಿ ಫಾರ್ ದ ಕ್ಲಾಸ್ 6th ಸ್ಟೂಡೆಂಟ್ಸ್. And also who are preparing the all exams, competitive exams, you can keep watching my videos in Nutana Academy channel. All the ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳು ಯಾರು ಪ್ರಿಪೇರ್ ಆಗ್ತಾ ಇದ್ದೀರಿ ಟೀಚಿಂಗ್ ಎಕ್ಸಾಮಲ್ಲಿ, ಅವ್ರಿಗೂ ಕೂಡ ಈ ಕ್ಲಾಸಸ್ಗಳು ನಿಮಗೆ ತುಂಬ ಹೆಲ್ಪ್ ಆಗ್ತವೆ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.